Hello friends, welcome back again. Section A ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಲ್ಲ, ಅದ್ರಲ್ಲಿ ಆಲ್ರೆಡಿ 8 ಎಪಿಸೋಡ್ಸ್ ಅಪ್ಲೋಡ್ ಆಗಿದೆ. ನೋಡದಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇವತ್ತಿನ 9th ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಾಲೋ ಮಾಡಿದವರು ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 9th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಒಂದು ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಹೀರೋಯಿನ್ ನ ಬರ್ಬೇಡ ಇಲ್ಲೇ ಇರು ಅಂತ ಅಂದ್ರೂ ಅವಳು ಕೇಳಿಲ್ಲ. ನನ್ನಿಂದ ಏನೋ ಮುಚ್ಚಿಡ್ತಾ ಇದಾರೆ ಅಂತ ಹೇಳಿ ಅದನ್ನ ತಿಳ್ಕೊಳಕ್ಕೆ ಇವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ರು. ನೋಡಿದ್ರೆ ಆ ಹಾಳ್ ಬಿದ್ದಿರೋ ಬಿಲ್ಡಿಂಗ್ ಅಲ್ಲಿ ಕೇಕಗೂ ಮತ್ತೆ ಡೇವಿಡ್ ಗೆ ಜಗಳ ನಡೀತಾ ಇರುತ್ತೆ. ಇನ್ನೇನ್ ಜಗಳ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಳ್ತಾರೆ. ಆದ್ರೆ ಅಷ್ಟರಲ್ಲಿ ಹೊಸದಾಗಿ ಬೇರೆ ಸ್ಕೂಲ್ಗೆ ಸೇರಿರೋ ರಾಮ್ ಅನ್ನೋನ್ ಬಂದು ನಮ್ ಜೆಜೆನ ಹಿಡ್ಕೊಂಡ್ಬಿಟ್ಟಿರ್ತಾನೆ. ಆದ್ರೆ ಅವಳು ಹಂಗೆ ಅವನ್ಗೆ ಒಂದು ಡಿಶುಮ್ ನ ಕೊಟ್ಬಿಟ್ಟು ತಲೆಲೆ ಒಂದು ಡಿಕ್ಕಿನ ಹೊಡೆದ್ಬಿಟ್ಟು ಮೇಲಿಂದ ಜಂಪ್ ಮಾಡ್ಬಿಟ್ಲು. ಎಲ್ಲರೂ ಸಖತ್ ಶಾಕಿಂಗ್ ಅಲ್ಲಿ ನೋಡ್ತಾ ಇದ್ರು. ಏನ್ ವಿಷಯ ಅಂತ ನೋಡಿದ್ರೆ ಇವಳು ಕೆಳಗಡೆ ಬಿದ್ದಿದ್ದಾಳೆ. ಬಟ್ ಟಕ್ಕಂತ ಕೇಫರು, ಯೂರಿ ಮತ್ತೆ ಕೇಕೋ 3 ಜನನ ಅವಳನ್ನ ಹಿಡಿದ್ ಬಿಟ್ಟಿರ್ತಾರೆ. ಜೆ ಅಂತ ಹೊಡೆದು ಎಬ್ಬಿಸ್ತಾ ಇರ್ತಾರೆ. ಇವಾಗ ಅವಳು ಸ್ವಲ್ಪ ನಿಧಾನಕ್ಕೆ ಬರ್ತಾಳೆ. ಅಪ್ಪಾಡಿ ನಾನ್ ಸೇಫ್ ಆಗಿ ಇದೀನಿ ಅಂತ ಅವಳಿಗೆ ಇವಾಗ ಸಮಾಧಾನ. ಅಲ್ಲಿರೋರೆಲ್ಲ ಜೆ ನಿನ್ಗೆ ಏನಾಯ್ತು ಅಂತ ಕೇಳ್ತಾ ಇರ್ತಾರೆ. ಆದ್ರೆ ಮಿಕ್ಕದವರೆಲ್ಲ ರಾಮ್ನ ಮತ್ತೆ ಅವ್ರ ಗ್ಯಾಂಗ್ ನೆಲ್ಲ ಹಿಡೀರೋ ಅಂತ ಹೇಳಿ ಅವರೆಲ್ಲ ದಿಕ್ಕಾಪಲ್ಲಾಗಿ ಓಡೋಷ್ಟರಲ್ಲಿ ಆ ರಾಮ್ ಗ್ಯಾಂಗ್ ಅವರು ಹುಡುಗಿ ಸಿಕ್ಕಾಕೊಂಡ್ಬಿಟ್ಲು. ನೀವು ಓಡೋಗ್ಬಿಡ್ರಿ ಅಂತ ಹೇಳಿ ಎಲ್ಲರೂ ಓಡೋಗ್ಬಿಟ್ರು ಅಲ್ಲಿಂದ. ಅದಾದ್ಮೇಲೆ ಹಂಗೋ ಹಿಂಗೋ ನಮ್ ಹೀರೋಯಿನ್ ಜೆಜೆನ ಕರ್ಕೊಂಡ್ ಬಂದಲ್ಲಿ ಕೂರಿಸ್ಬಿಟ್ಟು ಒಬ್ಬೊಬ್ರು ಒಂದೊಂದು ಕೊಡ್ತಾ ಇರ್ತಾರೆ ಅವಳಿಗೆ ಸಮಾಧಾನ ಮಾಡೋದಕ್ಕೆ. ಅಂದ್ರೆ ಕೇಫರ್ ಬಂದು ಒಂದು ಹಾಟ್ ಬ್ಯಾಗ್ ಎಲ್ಲ ಕೊಟ್ಬಿಟ್ಟು ತಲೆ ಮೇಲೆ ಗಾಯ ಆಗಿದೆ ಅಲ್ಲೆಲ್ಲ ಇಟ್ಕೊ ಅಂತ ಹೇಳಿದಾಗ ಈ ಕೈಕೋ ಬೇರೆ ವಾಟರ್ ಬಾಟಲ್ ಎಲ್ಲ ಕೊಡ್ತಾನೆ, ತಗೋ ಸ್ವಲ್ಪ ನೀರ್ ಕುಡಿ ಅಂತ. ಹಿಂಗಿರ್ಬೇಕಾದ್ರೆ ಕೇಫರ್ಗೆ ಟೆನ್ಷನ್ ಆಗಿ ಬೈತಾ ಇರ್ತಾನೆ. ನಾನ್ ನಿನ್ಗೆ ಹೇಳ್ದತಾನೆ ಓವರ್ ಕ್ಯೂರಿಯಾಸಿಟಿ ಮೈಗ್ ಆಗಲ್ಲ ಅಂತ. ಬರ್ಬೇಡ ಅಂದ್ರೆ ನಮ್ನ ಫಾಲೋ ಮಾಡ್ಕೊಂಡು ಏನಕ್ಕೆ ಅಲ್ಗ್ ಬಂದೆ ನೋಡಿ ಇವಾಗ ಹಿಂಗಾಯ್ತು ಅಂದಾಗ ಓಕೆ ಸಾರಿ ಇನ್ಮೇಲೆ ನಾನ್ ಬರಲ್ಲ ಅಂತ ಅವಳು ಹೇಳ್ತಾ ಇದ್ರೆ ಇವ್ರಿ ಕೂಡ ಬೈತಾ ಇರ್ತಾನೆ. ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನ್ ಗತಿ ಅಂತ. ಅದೇ ನಾನ್ ಸಾರಿ ಕೇಳದ್ನಲ್ಲ ಬಿಟ್ಬಿಡಿ, ಇದಕ್ ಮೇಲೆ ಬೈಬೇಡಿ ಅಂತ ಅವಳು ಕೇಳ್ಕೊಂತಾ ಇರ್ತಾಳೆ. ಆದ್ರೆ ಕೈಕೋ ಸ್ವಲ್ಪ ಓವರ್ ಆಗಿ ರೊಮ್ಯಾಟಿಕ್ ಆಗಿ ಮಾತಾಡಕ್ಕೆ ಟ್ರೈ ಮಾಡದ್ನ. ಆಗ ಹೀರೋಯಿನ್ ಹೇಳ್ತಾಳೆ, ಜೆಜೆನೆ ಕೇಳ್ತಾಳೆ, ಸರಿ ನಾನು ಅವನ ಹತ್ರ ಸ್ವಲ್ಪ ಸಪರೇಟ್ ಆಗಿ ಮಾತಾಡ್ಬೇಕು, ನಮ್ಗೆ ಪ್ರೈವಸಿ ಕೊಡಿ ಅಂತಂದ್ರೆ ಅವ್ರು ಯಾರು ದೂರ ಹೋಗೋ ತರ ಎಲ್ಲ ಎಲ್ಲರೂ ಅಲ್ಲೇ ಕೂತಿರ್ತಾರೆ. ಆದ್ರೆ ನಮ್ ಹೀರೋಯಿನ್ ಸಿಯನ್ ಕಡೆ ತಿರುಗ್ಬಿಟ್ಟು ಹಂಗೆ ಕಣ್ಣಲ್ಲಿ ಸಿಗ್ನಲ್ ಕೊಟ್ಟಿದ ತಕ್ಷಣ ಬರೀ ನಾವು ಒಳಗಡೆ ಹೋಗಿ ಚಾಕ್ಲೇಟ್ ತಗೊಂಡ್ ಬರೋಣ ಅಂತ ಅವ್ರಿಗೆಲ್ಲ ಹೆಂಗೋ ಮಾತಾಡ್ಸ್ಕೊಂಡು ಅಲ್ಲಿಂದ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟ. ಕೈಕೋಗೆ ತುಂಬಾ ಖುಷಿ ಆಗೋಯ್ತು. ಹಂಗೆ ಓಡ್ ಬಂದವನು ಜೆಜೆ ಪಕ್ಕದಲ್ಲಿ ಕುತ್ಕೊಂತಾನ. ಜೆಜೆ ಸ್ವಲ್ಪ ದೂರ ಹೋಗಿ ಕುತ್ಕೊಂಡ್ಬಿಟ್ಟು ಹೇಳ್ತಾಳೆ, ಇಲ್ಲಿ ನೋಡು ಕೈಕೋ, ನಾನು ಇದೇ ಲಾಸ್ಟ್ ಅಂಡ್ ಫೈನಲ್ ನಿನ್ನ ಹತ್ರ ಹೇಳ್ತಾ ಇರೋದು. ನನ್ಗೆ ಇವಾಗ ಬಾಯ್ ಫ್ರೆಂಡ್ ಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ. ನನಗೆ ಆತರ ಯಾವ್ದೇ ಫೀಲಿಂಗ್ ಕೂಡ ಇಲ್ಲ. ಯಾರ ಮೇಲೂ ನನ್ಗೆ ಇವಾಗವರೆಗೂ ಆತರ ಫೀಲಿಂಗು ಬರ್ಲಿಲ್ಲ. ನಮ್ಮ ಮನೇಲಿ ಕೂಡ ಇದಕ್ಕೆಲ್ಲ ಅಲೌ ಮಾಡೋದಿಲ್ಲ. ಪ್ಲೀಸ್ ಇದನ್ನ ಇಲ್ಲಿಗೆ ಬಿಟ್ಬಿಡು, ನಾವೊಂದು ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಅಂತ ಅವ್ನ್ಗೆ ಅರ್ಥ ಆಗೋ ತರ ನಿಧಾನಕ್ಕೆ ಎತ್ತಿ ಹೇಳಿದಾಗ ಅವ್ನ್ಗೂ ಇದು ಅರ್ಥ ಆಯ್ತು. ಇವಾಗ ಅವನು ಒಂದ್ ಸ್ವಲ್ಪ ದೂರ ಹೋಗ್ಬಿಟ್ಟು ಓಕೆ ಜೆಜೆ ಐ ಆಮ್ ರಿಯಲಿ ಸಾರಿ, ನಾನು ಏನೋ ಈ ತರ ಅನ್ಕೊಂಡಿರ್ಲಿಲ್ಲ, ರಿಯಲಿ ಸಾರಿ ಅಂತ ಹೇಳಿ ಅಲ್ಲಿಂದ ಎದ್ದೊಟ್ಟೋದ. ಇನ್ನ ಶಾಪ್ ಇಂದ ಹೊರಗಡೆ ಬರೋರೆಲ್ಲ ನೋಡ್ಬಿಟ್ಟು ಎಲ್ಲಿ ಅವನು ರಿಜೆಕ್ಟ್ ಮಾಡಿ ಅವನು ಓಡಿಸ್ಬಿಟ್ಟ ಅಂತ ಕೇಳಿದಾಗ ಅವಳು ಹೂ ಅಂತ ಹೇಳಿದ ತಕ್ಷಣ ಸಿಯನ್ಗೆ ಸಖತ್ ಖುಷಿ. ನನಗೆ ಗೊತ್ತು ನನ್ನ ಫ್ರೆಂಡ್ ಹೆಂಗೆ ಅಂತ ನನಗೆ ಗೊತ್ತು ಅಂತ ಅವರಿಬ್ರು ಚೇರ್ ಅಪ್ ಮಾಡ್ಕೊಂತಾರೆ. ಇವಾಗೆ ಕೈಫರ್ಗೂ ಮತ್ತೆ ಇವರಿಗೆ ಸ್ವಲ್ಪ ಸಮಾಧಾನ ಆಗೋದು. ಆಗ ಇವ್ರು ಹೇಳ್ತಾನೆ, ಇಲ್ಲೋಡು ಜೆಜೆ ಇವತ್ತು ತುಂಬಾ ವೀರ ಸಾಹಸ ಮಾಡ್ಬಿಟ್ಟಿದ್ಯಾ, ಫಸ್ಟ್ ಸ್ಟ್ರೈಟ್ ಆಗಿ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಎತ್ಕೋ, ತುಂಬಾ ಟೈರ್ಡ್ ಆಗಿದ್ಯಾ ಅಂದಾಗ ಅವಳು ಕೂಡ ಹೌದು ನನ್ಗೂ ಅದೇ ಅನಿಸ್ತದೆ, ತುಂಬಾ ನಿದ್ದೆ ಬರ್ತಿದೆ, ಫಸ್ಟ್ ಮನೆಗೆ ಹೋಗಿ ನಿದ್ದೆ ಮಾಡ್ಬೇಕು ಅಂತ ಅವಳು ಇಲ್ಲಿಂದ ಹೋಗ್ಬೇಕಾದ್ರೆ ಡೇವಿಡ್ ಬಾ ನಾನು ನಿನ್ನ ಮನೆವರೆಗೂ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರೆ ಕೈಫರ್ಗೆ ಇವರಿಗೆಲ್ಲ ಸಖತ್ ಟೆನ್ಷನ್ ಆಗೋಯ್ತು. ಅದ್ರಲ್ಲೂ ಕೈಫರ್ಗೆ ಇವನ್ ಅವನು ಸಂಬಂಧ ಇಲ್ಲದ ಸೀನ್ ಒಳಗಡೆ ಬರ್ತಾ ಇದ್ದಾನೆ ಅಂತ. ಆದ್ರೆ ಅವಳು ಯಾರು ಬೇಡ ಅಂತ ಹೇಳ್ಬಿಟ್ಟು ಹೋದ್ರು ಡೇವಿಡ್ ಬಿಡೋ ತರ ಇಲ್ಲ, ಮನೆವರೆಗೂ ಜೊತೆಲೆ ಹೋಗ್ತಾ ಇದ್ದಾನೆ. ಅವಳಿಗೆ ಸೈಕಲ್ ಕೂಡ ರಿಪೇರ್ ಆಗಿತ್ತಲ್ವಾ, ಸೊ ನಡ್ಕೊಂಡೆ ಹೋಗ್ತಾ ಇರೋದು. ಸ್ವಲ್ಪ ದೂರದಲ್ಲೇ ಡೇವಿಡ್ ಕೂಡ ಫಾಲೋ ಮಾಡ್ಕೊಂಡೆ ಬರ್ತಾ ಇರ್ತಾನೆ. ಆಗ ಅವಳು ಕೇಳ್ತಾಳೆ, ಡೇವಿಡ್ ಇವಾಗ ಏನಕ್ಕೆ ನೀನ್ ನನ್ನ ಹತ್ರ ಫಾಲೋ ಮಾಡ್ಕೊಂಡ್ ಬರ್ತಾ ಇದೀಯಾ, ಏನೋ ವಿಷಯ ನನ್ನ ಹತ್ರ ಹೇಳ್ಬೇಕಲ್ವಾ, ಏನ್ ಹೇಳು ಅಂದಾಗ ಅವ್ನು ಹೇಳ್ತಾನೆ, ಹೌದು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು ಜೆಜೆ, ಆಕ್ಚುಲಿ ನಾನು ಸಾರಿ ಕೇಳ್ಬೇಕು ಅಂದಾಗ ಏನಕ್ಕೆ ಸಾರಿ ಅಂದ್ರೆ ನಾನು ಸಂಬಂಧ ಇಲ್ದೆ ಸುಮ್ನೆ ಹೋಗಿ ಕೈಕೋ ಹತ್ರ ಜಗಳ ಮಾಡ್ಕೊಂಡಿದ್ದಕ್ಕೆ ತಾನೆ ಇವತ್ತು ನಿನ್ಗೆ ಈ ತರ ಒಂದು ದೊಡ್ಡ ಪ್ರಾಬ್ಲಮ್ ಬಂದಿದ್ದು ಅಂದಾಗ ಅವಳು ಬಿಡು ಅದೆಲ್ಲ ಬಿಡು, ಹೋದ್ರೆ ಹೋಗ್ಲಿ, ಫಸ್ಟ್ ಆಫ್ ಆಲ್ ನಿಮ್ಗೂ ಕೈಕೋ ಅವ್ರಿಗೆಲ್ಲ ಏನು ಪ್ರಾಬ್ಲಮ್ ಏನ್ ವಿಷಯ ಅಂತ ಕೇಳಿದಾಗ ಆ ದೊಡ್ಡ ಸ್ಟೋರಿ. ಆಕ್ಚುಲಿ ಆ ಕೈಕೋ ಇಂದಾನೆ ಈ ಸೆಕ್ಷನ್ ಎಗೂ ಮತ್ತೆ ಸೆಕ್ಷನ್ ಇಗೂ ಜಗಳ ಬಂದಿದ್ದು, ನಮ್ಮನ್ನ ಕ್ಯಾಂಟೀನ್ ಇಂದ ಕೂಡ ಬ್ಯಾನ್ ಮಾಡಿದ್ದು. ಆತರ ಬ್ಯಾನ್ ಮಾಡಿದ್ಮೇಲೆ ನನಗೂ ಮತ್ತೆ ಕೈಕೋಗೆ ಇದಕ್ಕೂ ಮುಂಚೆನೆ ಒಂದ್ಸತಿ ಆ ಓಲ್ಡ್ ಬಿಲ್ಡಿಂಗ್ ಅಲ್ಲಿ ಜಗಳ ಆಗಿತ್ತು. ಆತರ ಜಗಳದಲ್ಲಿ ಒಂದ್ ದೊಡ್ಡ ಪೈಪ್ ನ ತಗೊಂಡ್ಬಂದ್ ನನ್ ಮುಖಾನೇ ಹೊಡೆದಾಕ್ಬಿಟ್ಟಿದ್ದ, ಫುಲ್ ಆಗಿ ಗಾಯ ಆಗ್ಬಿಟ್ಟಿತ್ತು. ಹಾಸ್ಪಿಟಲ್ ಎಲ್ಲ ಕೂಡ ನಾನು ಅಡ್ಮಿಟ್ ಆಗಿದ್ದೆ. ಅವಾಗ ಕೈಫರ್ ನನ್ನ ಪಕ್ಕದಲ್ಲಿದ್ದು ನೋಡ್ಕೊಂಡ ಅಂತ ಎಲ್ಲ ಸ್ಟೋರಿ ಹೇಳಿದಾಗ ಇವಳು ಕೂಡ ಓ ಹೌದಾ ಇದೆಲ್ಲ ನಡೆದಿದ್ಯಾ ಅಂತ ಹೇಳಿ ಮಾತಾಡ್ಕೊಂಡು ಹೆಂಗೋ ಸೇಫ್ ಆಗಿ ಮನೆವರೆಗೂ ಬಿಟ್ಬಿಟ್ಟು ಡೇವಿಡ್ ಹೋಗ್ತಾನೆ. ಇವಳು ಮನೆ ಒಳಗಡೆ ಬರೋಷ್ಟರಲ್ಲಿ ಏಂಜಲ್ ಮತ್ತೆ ಹ್ಯಾರಿಸ್ ಡೋರ್ ಹತ್ರನೇ ವೇಟ್ ಮಾಡ್ಕೊಂಡಿರ್ತಾರೆ. ಇವಳನ್ನ ನೋಡಿದ ತಕ್ಷಣ ಸಖತ್ ಶಾಕ್ ಆಗ್ಬಿಟ್ರು. ಏನಿದು ಈ ಅವತಾರದಲ್ಲಿ ಬಂದಿದ್ಯಾ, ಇವತ್ ಏನ್ ಜಗಳ ಮಾಡ್ಕೊಂಡ್ ಬಂದೆ, ತಲೆ ಮೇಲೆಲ್ಲ ಗಾಯ ಆಗಿದೆ ಅಂದ್ರೆ ಅವಳು ಚೇಚೆ ನಾನೇನು ಪ್ರಾಬ್ಲಮ್ ಮಾಡಿಲ್ಲ ಏಂಜಲು, ತಲೆಗೆ ಜಸ್ಟ್ ತಗಲ್ಸ್ಕೊಂಡೆ ಅಷ್ಟೇ, ಗೋಡೆ ತಗಲ್ಬಿಡ್ತು ಅಂದಾಗ ಓಕೆ ಮೈನ ಸ್ವಲ್ಪ ಹುಷಾರಾಗಿ ನೋಡ್ಕೋ. ಆಕ್ಚುಲಿ ಬಿಸ್ನೆಸ್ ಪಾರ್ಟ್ನರ್ಸ್ಗೂ ಮತ್ತೆ ನಮ್ಗೆ ಅಂದ್ರೆ ನಮ್ ಕಂಪನಿಗೂ ಒಂದ್ ಸ್ವಲ್ಪ ಜಗಳ ಆಗ್ಬಿಟ್ಟಿದೆ, ಬಿಸ್ನೆಸ್ ಅಲ್ಲಿ ಒಂದ್ ಸ್ವಲ್ಪ ಲಾಸ್ ಎಲ್ಲ ಬರೋ ತರ ಆಗ್ತಿದೆ, ಅದಕ್ಕೆ ಅಮ್ಮ ನೋಡೋದಕ್ಕೋಸ್ಕರ ಬೇರೆ ಸಿಟಿಗೆ ಹೋಗಿದ್ದಾರೆ. ನಾನ್ ಕೂಡ ಇವತ್ತೇ ಹೊರಡ್ತಾ ಇದೀನಿ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ನೀವಿಬ್ರೇ ಇರ್ತೀರಾ ಮನೇಲಿ, ಹುಷಾರಾಗಿ ನೋಡ್ಕೊಂಡಿರಿ. ಹ್ಯಾರಿಸ್ ನಾನ್ ನಿನ್ಗೂ ಹೇಳ್ತಾ ಇದೀನಿ, ಸುಮ್ನೆ ಅವಳನ್ನ ಜಗಳಕ್ಕೆಲ್ಲ ಹೇಳಿಬೇಡ, ಅವಳನ್ನ ಹುಷಾರಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದೆ. ನೋಡಮ್ಮ ನೀನ್ ಕೂಡ ಅವನ ಹತ್ರ ಇನ್ಮೇಲೆ ಸುಮ್ನೆ ಮಾತ್ಗೂ ಜಗಳ ಮಾಡ್ಬೇಡ, ಇಬ್ರು ಸ್ವಲ್ಪ ಅನ್ಸರ್ಸ್ಕೊಂಡಿರಿ ಅಂತ ಹೇಳ್ಬಿಟ್ಟು ಏಂಜಲು ಅಲ್ಲಿಂದ ಹೊರಟೋದ. ಆಮೇಲೆ ಹ್ಯಾರಿಸ್ ಹೇಳ್ತಾನೆ, ಇಲ್ಲೋಡು ಅವ್ರು ಯಾರು ಮನೇಲಿ ಇಲ್ಲ ಅಂದ್ರೆ ನಾನೇ ನಿನ್ನ ನೋಡ್ಕೋಬೇಕು, ನೀನ್ ನನ್ ಜವಾಬ್ದಾರಿ, ನೀನ್
ಇಷ್ಟಕ್ಕೂ ನಿನ್ ಹತ್ರ ಮನೆಗೆಲ್ಲ ಬರೋದಕ್ಕಾಗೋದಿಲ್ಲ. ನಾನ್ ನಿನ್ಗೆ ಕೆಲವೊಂದು ರೂಲ್ಸ್ ನ ಹಾಕ್ತಾ ಇದೀನಿ, ಕರೆಕ್ಟ್ ಆಗಿ ನಾನು ಹೇಳೋ ಟೈಮ್ಗೆ ನೀನ್ ಮನೆಗ್ ಬರ್ಬೇಕು, ನಾನು ಹೇಳ್ದಾಗ್ಲೇ ನೀನ್ ಹೋಗ್ಬೇಕು ಅಂತ ಇಷ್ಟುದ್ದ ಲಿಸ್ಟ್ ನ ಹೇಳಿದಾಗ ಅವಳು ಕೂಡ ಸರಿ ಸರಿ ಆಯ್ತು ಆಯ್ತು ಅಂತ ಸೈಲೆಂಟ್ ಆಗ್ತಾಳೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೇನೆ ನಮ್ ಜೇಜೆದು ಫೋನ್ ರಿಂಗ್ ಆಗ್ತಾ ಇರತ್ತೆ. ಅವಳು ಬ್ಯಾಗ್ ಒಳಗಡೆ ಹಾಕಿಟ್ಟಿರ್ತಾಳೆ. ಒಂದ್ ನಿಮಿಷ ನಾನು ಫೋನ್ ರಿಂಗ್ ಆಗ್ತಿದೆ ಅಂತ ಹೇಳಿ ಫೋನ್ ತೆಗಿತೀನಿ ಅಂತ ಬ್ಯಾಗ್ ಒಳಗಡೆ ಕೈ ಇಡ್ತಾಳ. ಬರೀ ಕಸನೆಲ್ಲ ಬ್ಯಾಗ್ ಅಲ್ಲೇ ಇಟ್ಕೊಂಡಿದ್ದಾಳೇನೋ, ಇದೇನು ಇಷ್ಟೊಂದು ಐಟಮ್ಸ್ ಎತ್ತಾಕಿದೀನಿ ಅಂತ ಹೇಳಿ ಸ್ವಲ್ಪ ಫೋರ್ಸ್ ಆಗಿ ಏನೋ ಪೇಪರ್ ಎಳೆದ್ಲೇನೋ, ಅದರಿಂದ ಒಂದು ಸ್ಲಿಪ್ ಹೊರಗಡೆ ಬಂದು ಬಿತ್ತು. ಸ್ಲಿಪ್ ಅಲ್ಲಿ ಆಕ್ಚುಲಿ ಅದು ಸ್ಟ್ರೈಪ್ ಅದು ಬಂದು ಬಿತ್ತು. ಅದನ್ನ ನೋಡಿದ ತಕ್ಷಣ ಹ್ಯಾರಿಸ್ ಹಂಗೆ ಶಾಕಿಂಗ್ ಅಲ್ಲಿ ಹತ್ರ ಹೋಗಿ ನೋಡ್ತಾ ಇರ್ತಾನೆ, ಏನಿದು ಇಲ್ಲಿ ಬಂದು ಬಿದ್ದಿದೆ ಅಂತ. ಅದೊಂದು ಪ್ರೆಗ್ನೆನ್ಸಿ ಕಿಟ್ಟು ಪ್ಲಸ್ ಅದ್ರಲ್ಲಿ ಡಬಲ್ ಲೈನ್ ಬೇರೆ ಬಂದಿರತ್ತೆ, ಅಂದ್ರೆ ಪಾಸಿಟಿವ್ ಅಂತ ತೋರಿಸ್ತಾ ಇರತ್ತೆ. ಹ್ಯಾರಿಸ್ ಸಖತ್ ಶಾಕ್ ಆಗ್ಬಿಟ್ಟ. ಏನಿದು, ಏನ್ ಕೆಲ್ಸ ಮಾಡಿಟ್ಟಿದ್ಯಾ, ಯಾರಿಗ್ ಮಗುಗೆ ಅಪ್ಪ, ನಿನ್ ಮಗುಗೆ ಅಪ್ಪ ಯಾರು ಅಂತ ಕೇಳಿದ್ರೆ ಅವಳೇನ್ ಹೇಳ್ತಾಳೆ, ಹ್ಯಾರಿಸ್ ನೀನೇನೋ ತಪ್ಪಾಗಿ ತಿಳ್ಕೊಂಡಿದ್ಯಾ, ನಂದಲ್ಲ ಅಂತ ಹೇಳಿದ್ರೆ ಅವ್ನು ನಂಬ್ತಾ ಇಲ್ಲ. ಮರ್ಯಾದಾಗ ನಿಜ ಹೇಳ್ಬಿಡು, ಇಲ್ಲಾಂದ್ರೆ ನೋಡ್ಕೊಂಡಿರುವಂತ ಅವ್ನು ಬೈತಾ ಇರ್ಬೇಕಾದ್ರೆ ಆಂಜೆಲೋನು ಬಂದ್ಬಿಟ್ಟ. ಆಂಜೆಲೋಗೂ ವಿಷಯ ಎಲ್ಲ ಗೊತ್ತಾಗೋಯ್ತು. ಆಂಜೆಲೋನು ಟೆನ್ಷನ್ ಆಗ್ಬಿಟ್ಟ, ಏನ್ ಕೆಲ್ಸ ಮಾಡಿದ್ಯಾ ಜೇಜೆ ನೀನು, ಯಾರು ಯೂರಿನಾ ಅಥವಾ ಕೈಫರಾ ನಿನ್ ಮಗುಗೆ ಅಪ್ಪ ಅಂತ ಕೇಳ್ತಾ ಇದ್ರೆ ಅವಳಿಗೆ ಅಯ್ಯೋ ನನ್ ತಲೆನ್ ಕಿತ್ಕೊಳ್ಳೋದ ಏನ್ ಮಾಡೋದು ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ, ಅದು ನಂದೇ ಅಲ್ಲ, ದಯವಿಟ್ಟು ನನ್ನ ನಂಬಿ, ಆ ಪ್ರೆಗ್ನೆನ್ಸಿ ಕಿಟ್ ನಂದಲ್ಲ ನಮ್ ಕ್ಲಾಸ್ ಅವ್ರದ್ದು ಅಂತ ಹೇಳಿದ್ರೆ, ಏನು ನಿಮ್ ಕ್ಲಾಸ್ ಅವ್ರದ, ನಿಮ್ ಕ್ಲಾಸ್ ಅಲ್ಲಿ ಹುಡುಗಿ ಯಾರಿದ್ದಾರೆ, ಇರೋ ಒಂದೇ ಹುಡುಗಿ ನೀನೇನಕ್ಕೆ ಈ ತರ ಹೇಳ್ತಾ ಇದೀಯ ಅಂದಾಗ, ಅಯ್ಯೋ ನಾನು ನಿಮ್ಗೆ ಹೆಂಗ್ ಹೇಳಿ ಅರ್ಥ ಮಾಡಿಸ್ಲಿ, ನಮ್ ಕ್ಲಾಸ್ ಅಲ್ಲಿ ಇರೋ ಒಂದು ಒಂದು ಹುಡುಗಿನ ಪ್ರೆಗ್ನೆಂಟ್ ಮಾಡ್ಬಿಟ್ಟ, ಅವ್ರಿಗೆ ಸಂಬಂಧಪಟ್ಟಿರೋದು ಇದು ನಂದಲ್ಲ ಅಂತ ಹೇಳ್ತಾ ಇದ್ದಾಳೆ. ಅವಾಗ್ಲೇ ನಮ್ಗೆ ಫ್ಲಾಶ್ ಬ್ಯಾಕ್ ನ ತೋರ್ಸೋದು. ಕ್ಲಾಸ್ ಅಲ್ಲಿ ಅವ್ರು ಅಡಿಗೆ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಗಾರ್ಬೇಜ್ ನ ಬಿಸಾಕಕ್ಕೆ ಅಂತ ಹೋದಾಗ ಆ ಡೆನ್ಸಿಲ್ ಅಲ್ಲಿ ನಿಂತ್ಕೊಂಡು ಏನೋ ನೋಡ್ತಾ ಇದ್ನಲ್ವಾ, ಇವಳನ್ನ ನೋಡಿ ಭಯ ಪಟ್ಬಿಟ್ಟು ಬಿಸಾಕ್ಬಿಟ್ಟು ಹೊಟ್ಟೋದ್ನಲ್ವಾ, ಇವಳು ಸಖತ್ ಶಾಕಿಂಗ್ ಅಲ್ಲಿ ಯಾರ್ದಿದ್ದು ಅಂತ ನೋಡಿದ್ಲಲ್ಲ, ಅದಿ ಪ್ರೆಗ್ನೆನ್ಸಿ ಕಿಟ್ ನಾನೆ. ಕಸದಲ್ಲಿ ಹಾಕೋದನ್ನ ಅಲ್ಲೇ ಹಾಕ್ಬಿಟ್ಟು ಬರ್ದೆ ಬ್ಯಾಗ್ ಅಲ್ಲಿ ಎತ್ಕೊಂಡು ಶನಿನ ತಲೆ ಮೇಲೆ ಇಟ್ಕೊಂಡಂಗ ಆಯ್ತು. ಇವಾಗ ಎಲ್ಲರೂ ಇವಳ ಮೇಲೆ ಡೌಟ್ ಪಡ್ತಿದ್ದಾರೆ. ಇವಳು ಕ್ಯೂರಿಯಾಸಿಟಿನೇ ಇದಕ್ಕೆಲ್ಲ ಕಾರಣ. ಆದ್ರೆ ಆಂಜೆಲೋ ಇಲ್ಲಿ ಸರಿಯಾಗಿ ಬೈತಾ ಇರ್ತಾನೆ, ಯಾರಿ ಮಗುಗೆ ಅಪ್ಪ, ಮರ್ಯಾದಾಗ ಹೇಳ್ಬಿಡು, HVA ಸ್ಕೂಲ್ ಮಾನ ಮರ್ಯಾದೆ ಎಲ್ಲ ತೆಗಿತಾ ಇದೆಯಾ ಅಂದಾಗ, ಏಂಜೆಲೋ ಪ್ಲೀಸ್ ಅರ್ಥ ಮಾಡ್ಕೋ, ಇದು ನಂದಲ್ಲ, ಇದು ಬೇರೆಯವ್ರದ್ದು ಅಂತ ಅವ್ಳು ಹೇಳ್ತಾ ಇದ್ರೆ ಕೂಡ ಇವ್ರು ಕೇಳ್ತಾ ಇಲ್ಲ. ಈ ತರ ಮಾತಲ್ಲೇ ಕೇಫರ್ ಮತ್ತೆ ಯೂರಿ ಕೂಡ ಬಂದ್ಬಿಟ್ರು. ಅವ್ರನ್ನ ನೋಡಿ ಇವಳು ಇನ್ನೂ ಶಾಕ್ ಆಗ್ಬಿಟ್ಲು, ಇವ್ರಿಬ್ರು ಏನಕ್ ಬಂದ್ರಿಲಿ, ನೀವನ್ನ ಕಾಲ್ ಮಾಡಿ ಕರ್ಸಿದ್ದು, ಅವ್ರನ್ನ ಏನಕ್ ಕರ್ಸಿದ್ರಿ ಅಂತ ಇವಳು ಇನ್ನೂ ಟೆನ್ಷನ್ ಆಗಿ ಮಾತಾಡುವಾಗ ಏಂಜೆಲೋ ಪ್ರೆಗ್ನೆನ್ಸಿ ಕಿಟ್ ನ ತಗೊಂಡ್ಬಂದು ತೋರಿಸ್ತಾನೆ. ಮರ್ಯಾದಾಗ ನೀವೇ ನಿಜ ಹೇಳ್ಬಿಡಿ, ಯಾರು ಜೆ ಹೋಟೆಲ್ ಬೆಳಿತಾರೋ ಮಗುಗೆ ತಂದೆ ಅಂತ ಕೇಳಿದ್ರೆ ಇವರಿಗೆ ಸಖತ್ ಶಾಕ್ ಆಗೋಯ್ತು. ಅವ್ನಂಗೆ ಶಾಕಿಂಗ್ ಅಲ್ಲಿ ಅಂತ ಬಾಯ್ ತಕೊಂಡ್ ನೋಡ್ತಾ ಇದ್ರೆ ಇಲ್ಲಿ ಕೇಫರ್ಗೆ ನಗು ಬರ್ತಾ ಇರುತ್ತೆ. ಓ ನಾವಿಬ್ರು ಅಫಿಷಿಯಲ್ ಆಗಿ ಪೇರೆಂಟ್ಸ್ ಆಗ್ಬಿಟ್ಟು ಅಂತ ಬೇರೆ ಕೇಳ್ತಾ ಇರ್ತಾನೆ. ಹ್ಯಾರಿಸ್ ನ ಉರ್ಸೋದಕ್ಕೆ ಇವ್ನ ಹತ್ರ ಕೇಳ್ತಾ ಇರೋದು, ಆದ್ರೆ ಇವಳಿಗೆ ಹೆಂಗಿರುತ್ತೆ, ಏನೋ ಮಾತಾಡ್ತಾ ಇದೆಯಾ ಮೆಂಟಲ್ ತರ ಅಂತ ಇವಳು ಒಂದ್ ಕಡೆ ಬೈತಾ ಇರ್ತಾಳೆ. ಆದ್ರೆ ಇವ್ನ್ ಬಿಡೋ ತರ ಇಲ್ವೇ, ಹ್ಯಾರಿಸ್ ನ ರೇಗ್ಸಿದ್ದೆ, ನಮ್ ಲೈಫ್ ಅಲ್ಲೇ ಇವತ್ತೇ ಬೆಸ್ಟ್ ದಿನ ಅಲ್ವಾ ಜೆ ಅಂತ ಬೇರೆ ಇನ್ನೂ ಹೇಳ್ತಾ ಇರ್ತಾನ. ಇವಳಿಗೆ ಟೆನ್ಷನ್ ಆಗೋಯ್ತು. ಇಲ್ಲ ನಾನ್ ಹೇಳೋದನ್ನ ನಂಬಿ, ಅದು ನನ್ ಪ್ರೆಗ್ನೆನ್ಸಿ ಕಿಟ್ಟೆ ಅಲ್ಲ, ನನ್ ಪ್ರೆಗ್ನೆಂಟ್ ಆಗು ಇಲ್ಲ ಅಂತ ಕಿರ್ಚ್ತಾ ಇರ್ತಾಳೆ. ಅಷ್ಟೇ ಅಲ್ಲ, ನೀವ್ ನಾನು ಏನೇ ಹೇಳಿದ್ರೆ ಕೂಡ ನಂಬಲ್ವಲ್ಲ, ಫಸ್ಟ್ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿ ಅಂತ ಹೇಳಿದ್ದಕ್ಕೆ ಈಗ ಅವಳನ್ನ ಹಾಸ್ಪಿಟಲ್ಗೆ ಕೂಡ ಕರ್ಕೊಂಡ್ ಬಂದಿದ್ದಾರೆ. ಸಿಯಾನ್ ಅವ್ರ ಅಮ್ಮ ಕೂಡ ಒಂದು ಡಾಕ್ಟರ್ ಅಲ್ವಾ, ಅವ್ರ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಿರೋದು. ಟೆಸ್ಟಿಂಗ್ ಗೆ ರಿಪೋರ್ಟ್ ಏನೋ ಕೊಟ್ಬಿಟ್ಟು ಬಂದಿದ್ದಾಳೇನೋ. ಎಲ್ಲರೂ ಅಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾ ಇರ್ತಾರೆ. ಏಂಜೆಲೋಗೂ ಹ್ಯಾರಿಸ್ಗೆಲ್ಲ ಟೆನ್ಷನ್ ಆಗ್ತಾ ಇದ್ರೆ ಇಲ್ಲಿ ಕೇಫರ್ ಮಾತ್ರ ಕೂತ್ಕೊಂಡು ಅವ್ರನ್ನ ಗೇಲಿ ಮಾಡ್ತಾ ಇರ್ತಾನೆ. ಏಂಜೆಲೋ ಹೇಳ್ತಾನೆ, ಬರ್ಲಿ ರಿಪೋರ್ಟ್ ಬರ್ಲಿ, ಅವಾಗ ನಿಮ್ ಇಬ್ಬರಿಗೂ ಇದೆ, ಅಪ್ಪ ಯಾರಂತ ಗೊತ್ತಾಗ್ಲಿ, ಅವಾಗ ನಿಮ್ಗೆ ಮಾಡ್ತೀನಿ ಅಂತ ಬೈತಾ ಇದ್ರೆ ಕೇಫರ್ ಅವಾಗೂ ಸುಮ್ನೆ ಇರೋ ತರ ಇಲ್ವೇ, ಇನ್ನು ಏನೇನೋ ಹೇಳ್ಕೊಂಡು ಫನ್ ಮಾಡ್ಕೊಂಡು ನಗ್ತಾ ಇರ್ತಾನೆ. ಆದ್ರೆ ಏಂಜೆಲೋಗ್ ಹೆಂಗಿರತ್ತೆ, ಬರ್ತೀನಿ ಬೆಳಗ್ಗೆ ನಿಮ್ಮ ಅಪ್ಪ ಹತ್ರ ಬಂದು ನಾನು ಮಾತಾಡ್ತೀನಿ, ನಿನ್ ಮಾಡಿಸ್ತೀನಿ ನಿಮ್ಮ ಅಪ್ಪ ಕೈಲಿ ಅಂತ ಹೇಳಿದ್ರೆ ಕೇಫರ್ ಹೇಳ್ತಾನೆ, ಅಯ್ಯೋ ಬನ್ನಿ ಅಣ್ಣ ಪರವಾಗಿಲ್ಲ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಇನ್ನೂ ಕೂಲ್ ಆಗಿ ಮಾತಾಡ್ತಾ ಇರ್ತಾನೆ. ಆಗ ದಿಢೀರ್ ಅಂತ ಹ್ಯಾರಿಸ್ಗೆ ಟೆನ್ಷನ್ ಆಗೋಯ್ತು, ಇವನೇನ್ ಇಷ್ಟಕ್ಕೂ ಈ ತರ ನಗ್ತಾ ಇದ್ದಾನೆ, ಗೇಲಿ ಮಾಡ್ತಾ ಇದ್ದಾನೆ ಅಂತ. ಇನ್ನೇನ್ ಅವನ ಹತ್ರ ಜಗಳ ಮಾಡ್ಬೇಕು ಅಂತ ಎದ್ದು ಬರೋಷ್ಟ್ರಲ್ಲಿ ಡೋರ್ ನ ಓಪನ್ ಮಾಡ್ಕೊಂಡು ಸಿಯಾನ್ ಅವ್ರ ಅಮ್ಮ ಬಂದ್ಬಿಟ್ರು. ಅವ್ರು ಸೀಟ್ ಆಗಿ ಬಂದು ಅವ್ರ ಸೀಟ್ ಅಲ್ಲಿ ಕೂತ್ಕೊಂಡು, ಫರ್ನಾಂಡಿಸ್ ಏನು ಪ್ರಾಬ್ಲಮ್ ಇಲ್ಲ, ಜಾಸ್ಪರ್ ಜೀನ್ ಮೆರಿಯಾನೋ ಪ್ರೆಗ್ನೆಂಟ್ ಆಗಿಲ್ಲ, ಅಂದ್ರೆ ಟೆಸ್ಟ್ ರಿಪೋರ್ಟ್ ನೆಗೆಟಿವ್ ಅಂತ ಬಂದಿದೆ, ಏನು ತೊಂದರೆ ಇಲ್ಲ ಅಂತ ಹೇಳಿದಾಗ ಇವಳಿಗೆ ಇವಾಗ ಸಮಾಧಾನ ಆಗುತ್ತೆ. ಆ ಡಾಕ್ಟರ್ ಕೂಡ ಬೇರೆ ಏನಾದ್ರು ಕ್ವೆಶನ್ ಕೇಳೋದಿತ್ತ ಅಂತ ಕೇಳಿದ್ರೆ ಇವ್ರು ಏನಿಲ್ಲ ಅಂದಾಗ, ಸರಿ ಆಯ್ತು ನಂಗೆ ಸ್ವಲ್ಪ ಕೆಲಸ ಇದೆ ಒಳಗಡೆ ಹೋಗಿ ಬರ್ತೀನಿ ಅಂತ ಅವ್ರು ಒಳಗಡೆ ಹೊರಟೋದ್ರ. ಇಲ್ಲೆಲ್ಲ ಕೂತಿದ್ರೆ ಕೇಫರ್ ಇಷ್ಟೊತ್ತು ಗೇಲಿ ಮಾಡ್ತಾ ಇರೋದು ಸಾಲ್ದಂಗೆ ಹಿಂದೆ ತಿರ್ಗ್ಬಿಟ್ಟು ಏಂಜೆಲೋನ ಮತ್ತೆ ಹ್ಯಾರಿಸ್ ನ ನೋಡಿ ಇನ್ನೂ ಬಿದ್ದು ನಗ್ತಾ ಇರ್ತಾನೆ. ಆ ಡಾಕ್ಟರ್ ಬಂದು ಮಾತಾಡುವಾಗ ನಿಮ್ಮಿಬ್ಬರು ಮುಖ ಫೀಲಿಂಗ್ಸ್ ನ ನೋಡ್ಬೇಕಾಗಿತ್ತು, ತುಂಬಾ ಕಾಮಿಡಿ ಆಗಿತ್ತು, ಅದನ್ನ ವಿಡಿಯೋ ಎತ್ಕೊಳ್ಳೋದನ್ನ ಮರ್ತೋಗ್ಬಿಟ್ನೆ ಅಂತ ಹೇಳಿ ಇನ್ನಷ್ಟು ರೇಗಿಸ್ತಾ ಇದ್ರೆ ಇವಳಿಗೆ ಟೆನ್ಷನ್ ಆಗೋಯ್ತು. ಅಣ್ಣವ್ರನ್ನ ಹತ್ರ ಅವಮಾನ ಮಾಡ್ತಿದ್ರೆ ಇವಳಿಗೆ ಟೆನ್ಷನ್ ಆಗಲ್ವಾ, ಅಲ್ಲಿಂದ ಎದ್ ಬಂದ್ಬಿಟ್ಲು. ಹಿಂದ್ಗಡೆನೆ ಯೂರಿ ಕೂಡ ಎದ್ ಬರ್ತಾನೆ. ಆಕ್ಚುಲಿ ಅವನ ಹತ್ರ ಮಾತಾಡ್ತಾ ಇರೋದಕ್ಕೆ ನನ್ನ ಹತ್ರ ಸಾರಿ ಕೇಳ್ತಾ ಇದೀನಿ, ರಿಯಲಿ ಸಾರಿ ಜೆ ಅಂತ ಇವಳು ಹೇಳ್ತಾಳೆ, ನೀನ್ ಏನಕ್ ಸಾರಿ ಕೇಳ್ತಾ ಇದೀಯ, ಆ ಕತ್ತೆ ಆ ನಾಯಿ ಸಾರಿ ಕೇಳ್ಬೇಕು, ಅವನೇ ಹಂಗ್ ಕೂತಿದ್ದಾನೆ ನೋಡು, ಹಿಂಗ್ ಎಲ್ಲಿ ಮಾಡ್ತಿದ್ದಾನೆ ನೋಡು ಅಂದಾಗ ಯೂರಿ ಮತ್ತೆ ಸಾರಿ ಹೇಳಿದಾಗ, ಏನಕ್ಕೆ ಮತ್ತೆ ಸಾರಿ ಹೇಳ್ತಾ ಇದೀಯ ಅಂದಾಗ, ಇಲ್ಲ ಆಕ್ಚುಲಿ ನನಗೆ ನಿನ್ ಮೇಲೆ ನಂಬಿಕೆ ಇತ್ತು, ಇದ್ರೂ ಇಷ್ಟು ದೂರವರೆಗೂ ನಾನು ಎತ್ಕೊಂಡ್ ಬರ್ಬಾರ್ದಾಗಿತ್ತು, ಇದಕ್ಕೆಲ್ಲ ನಾನು ಅಲೌ ಮಾಡ್ಬಿಟ್ನಲ್ಲ ಅಂತ ಹೇಳಿ ತುಂಬಾ ಫೀಲ್ ಮಾಡ್ತಾನೆ. ಆದ್ರೆ ಅದೇ ಟೈಮಲ್ಲೇ ಏಂಜೆಲೋ ಹ್ಯಾರಿಸ್ ನಮ್ಮ ಕೈಫರ್ ಎಲ್ಲರೂ ಹೊರಗಡೆ ಬರ್ತಾರ. ಅವ್ನು ಇನ್ನೂ ನಗ್ದಿದ್ ಪಾಡಿಲ್ಲ, ನಗ್ತಾನೆ ಇರ್ತಾನ. ಇವಳಿಗೆ ಟೆನ್ಷನ್ ಆಗೋಯ್ತು, ಅವ್ನಿಗೆ ಎಷ್ಟು ಕೊಬ್ಬಿದ್ರೆ ನಮ್ಮ ಅಣ್ಣವ್ರಿಗೆ ಅವಮಾನ ಮಾಡ್ತಾನೆ ಅಂತ ಓಡೋದೋಡಿ ಎಗ್ರಿ ಅವ್ನ ಮುಖಕ್ಕೆ ಒಂದೇ ಪಂಚು, ಬಾಯೆಲ್ಲ ಊದ್ಕೊಂಡ್ಬಿಟ್ಟಿರುತ್ತೆ. ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ಹಂಗೆ ಲಾಲಿಪಾಪ್ ಚಪ್ಪರ್ಸ್ಕೊಂಡು ಏನು ಆಗದಿರೋ ಒಂಥರ ಕೂತಿರ್ತಾನೆ. ಸಿಯಾನು ಜೆ ಎಲ್ಲ ಕೂಡ ಕ್ಲಾಸ್ ಒಳಗಡೆ ಎಂಟ್ರಿ ಆಗ್ತಾರೆ. ಸಿಯಾನ್ಗೆ ಅವ್ರ ಅಮ್ಮ ಹೇಳಿದಾರೆ ಅನ್ನೋ ವಿಷಯ, ಸೊ ಅವ್ನಂಗೆ ಅವಳನ್ನ ಗೇಲಿ ಮಾಡ್ಕೊಂಡು ಬರ್ತಾ ಇರ್ತಾನೆ. ಆಲ್ಮೋಸ್ಟ್ ಕ್ಲಾಸ್ ಅಲ್ಲೆಲ್ಲ ಈ ವಿಚಾರ ಹರಡ್ಬಿಟ್ಟಿದೆ, ಎಲ್ಲರೂ ಅವಳ
ಅವಳ ಬಗ್ಗೆ ಮತ್ತೆ ಕೇಫರ್ ಬಗ್ಗೆ ಎಲ್ಲ ಹೇಳ್ಕೊಂಡು ನಗ್ತಾ ಇರ್ತಾರೆ. ಇವಳಿಗೆ ಟೆನ್ಷನ್ ಆಗುತ್ತೆ. ಕೇಫರ್ ಬೇರೆ ಆಹಾ ಬಂದ್ಬಿಟ್ರು ಪಂಚಾಯತಿ ಮಾಡೋ ಮೇಡಮ್, ಪಂಚಾಯತಿ ಹೆಡ್ ಬಂದ್ಬಿಟ್ರು ಅಂತ ಬೇರೆ ಗೆಲ್ಲಿ ಮಾಡ್ತಾ ಇರ್ತಾನೆ. ಎಲ್ಲರೂ ಅದ್ರ ಬಗ್ಗೆ ಹೇಳ್ಕೊಂಡು ನಗ್ತಾ ಇರ್ಬೇಕಾದ್ರೆ ಕ್ಯಾಲೆಕ್ಸ್ ಒಂಥರ ಅವಮಾನವಾಗಿರುತ್ತೆ ಪಾಪ ಇವಳನ್ನ ನೋಡಿ. ಕ್ಯಾಲೆಕ್ಸ್ ಹೇಳ್ತಾನೆ, ಜೆ ನಿನ್ಗೆ ಯಾಕತ್ರ ಬೇಡದೇ ಇರೋ ಕೆಲ್ಸ, ಕಸದಲ್ಲಿ ಬಿಸಾಕಿರೋದನ್ನ ಅಲ್ಲೇ ಬಿಸಾಕ್ದೆ, ನೀನ್ ಕಿತ್ತು ಬ್ಯಾಗ್ ಅಲ್ಲಿ ಹಾಕೊಂಡೆ, ನೋಡಿ ಇಲ್ದಿರೋ ಬಲ್ದಿರೋ ಪ್ರಾಬ್ಲಮ್ ಎಲ್ಲ ತಂದಿಟ್ಕೊಳ್ತಾ ಇದೀಯ ಅಂದಾಗ ಇವಳು ಹೇಳ್ತಾಳೆ, ಲೂಸ್ ತರ ಮಾತಾಡ್ಬೇಡ ಆಯ್ತಾ, ಅವತ್ತು ಮೈಕಾ ಕೊಟ್ಟಿರೋ ಲೆಟರ್ ನಾನು ಎತ್ಕೊ ಬಂದಿದ್ದಕ್ಕೆ ಇವಾಗ ನೀನು ಮತ್ತೆ ಮೈಕಾ ಸೇರಿರೋದು, ಅದೇ ತರನೇ ಇವ್ರನ್ನು ಸೇರ್ಸೋಣ ಅಂತ ಟ್ರೈ ಮಾಡಿದೆ, ಈ ತರ ಆಗೋಯ್ತು ಅಂತ ಹೇಳಿದಾಗ ಅವನು ಸೈಲೆಂಟ್ ಆಗ್ಬಿಟ್ಟ. ಇದಕ್ ಮೇಲೆ ಮಾತಾಡಕ್ ಆಗ್ತಾ ಇಲ್ಲ. ಸ್ವಲ್ಪ ತಲೆ ಕ್ಲಾಸ್ಗೆ ಒಂದು ಅನೌನ್ಸ್ಮೆಂಟ್, ಈ ತರ ಅಡ್ಮಿನಿಸ್ಟ್ರೇಷನ್ ಜೊತೆ ಮೀಟಿಂಗ್ ನಡೀತಾ ಇದೆ, ಸೆಕ್ಷನ್ ಗೆ 5 ಸ್ಟೂಡೆಂಟ್ಸ್ ಬರ್ಬೇಕಂತೆ ಅಂತ ಹೇಳಿದಾಗ ಈಗ ಸೆಕ್ಷನ್ ಗೆ ಅಂದ್ರೆ ಈ ಸೆಕ್ಷನ್ ಗೆ ನಮ್ ಕೇಫರ್ ಇರ್ತಾನೆ ಪ್ರೆಸಿಡೆಂಟ್. ಸೊ ಒಂದ್ 5 ಜನನ ಸೆಲೆಕ್ಟ್ ಮಾಡ್ತಾನೆ. ಅಂದ್ರೆ ಕೇಫರ್, ಯೂರಿ, ಜೆ ಕೂಡ ಸೆಲೆಕ್ಟ್ ಮಾಡಿರ್ತಾನೆ ಈ ಸತಿ. ಅವಳಿಗೆ ಆಶ್ಚರ್ಯ, ಏನು ನಾನ್ ಕೂಡ ಬರ್ಬೇಕಂದಾಗ, ಯಾಕೆ ನೀನ್ ಸೆಕ್ಷನ್ ಎಲ್ಲಿ ಇಲ್ವಾ ಅಂತ ಕೇಳಿದಾಗ ಅವಳಿಗೆ ತುಂಬಾ ಎಕ್ಸೈಟ್ಮೆಂಟ್. ಆದ್ರೆ ಎಲ್ಲರೂ ಸೆಕ್ಷನ್ ಗೆ 5 ಜನ ಅಂತ ಹೇಳಿ ಎಲ್ಲರೂ ಹೋಗಿ ಕೂತಿರ್ತಾರೆ. ಫ್ರಯ ಓವರ್ ಆಗಿ ಸೀನ್ ಆಗ್ತಾ ಇರ್ತಾಳೆ. ಟೀಚರ್ಸ್ ಎಲ್ಲ ಮುಂದ್ಗಡೆ ಕೂತ್ಕೊಂಡಿರ್ತಾರೆ. ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಅವರೆಲ್ಲ ಮುಂದೆ ಕೂತಿರ್ತಾರೆ. ಎಲ್ಲರೂ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೋಬೇಕು. ಇವಳಿಗೆ ತುಂಬಾನೇ ಎಕ್ಸೈಟ್ ಆಗ್ತಾ ಇರುತ್ತೆ. ಹಂಗೆ ಕೈ ತಟ್ಕೊಂಡು ಕೂತಿರ್ತಾಳೆ. ಫಸ್ಟ್ ಯಾರ ಕ್ಲಾಸ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಇದೆ, ಏನೇನ್ ಸರಿ ಮಾಡ್ಬೇಕು ಅಂತ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅಂದ್ರೆ ಕ್ಲಾಸ್ಗೆ ನೀರು ಕನೆಕ್ಷನ್ ಇದೆಯಾ ಅದೆಲ್ಲ ಅದ್ರ ಬಗ್ಗೆ ಎಲ್ಲ ಹೇಳ್ಬೇಕು. ಇವಳಿಗೆ ಒಂಥರ ಎಕ್ಸೈಟ್ ಆಗ್ತಾ ಇರುತ್ತೆ. ಹಂಗಾದ್ರೆ ನಮ್ಗೆ ಕೂಡ ಕೇಫರ್ ಕೇಳ್ತಾನೆ, ಅಂದ್ರೆ ಇವ್ರ ಸೆಕ್ಷನ್ ನಲ್ಲಿ ಬಂದು ಲೇಡೀಸ್ ಗೆ ಟಾಯ್ಲೆಟ್ ಇಲ್ವಲ್ಲ, ಹುಡುಗಿರ್ಗೆ ಟಾಯ್ಲೆಟ್ ಇಲ್ವಲ್ಲ, ಅದ್ರ ಬಗ್ಗೆ ಕೇಳ್ತಾನೆ ಅಂತ ಇವಳು ಎಕ್ಸೈಟ್ ಆಗಿರೋದು. ಬಟ್ ಅವ್ನು ಏನು ಹೇಳಿ ಕೇಳಿಲ್ಲ. ಇಲ್ಲ ನಮ್ಗೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಓಕೆ ಅಂತ ಹೇಳ್ಬಿಟ್ಟ. ಇವಳು ಕೇಫರ್ ಏನೋ ಕೇಳ್ತಾ ಇದೀಯಾ, ಟಾಯ್ಲೆಟ್ ಬಗ್ಗೆ ಕೇಳು ಅಂತ ಹೇಳಿದ್ದೆ ತಾನೆ, ನೀನೇನಕ್ಕೆ ಇತ್ರ ಮಾತಾಡ್ತಾ ಇದೀಯ ಅಂದಾಗ ಅವನಂತಾನೆ, ಕೇಳಿದ್ರೆ ಕೂಡ ವೇಸ್ಟ್, ಅವ್ರ ಸೆಕ್ಷನ್ ಗೆ ಏನು ಮಾಡೋದಿಲ್ಲ, ನಾವ್ ಸುಮ್ನೆ ಬರ್ಬೇಕು, ಅವ್ರು ಹೇಳೋದಕ್ಕೆಲ್ಲ ಮಾತಾಡ್ಕೊಂಡು ಕೈ ತಟ್ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಸೈಲೆಂಟ್ ಮಾಡಿಸ್ಬಿಟ್ಟ. ಅದಾದ್ಮೇಲೆ ಅವರು ಫಂಕ್ಷನ್ ಬಗ್ಗೆ ಕೂಡ ಮಾತಾಡ್ತಾರೆ. ಆ ಫಂಕ್ಷನ್ ದಿನ ಯಾವ ಸೆಕ್ಷನ್ ಅವರು ಏನೇನ್ ಮಾಡ್ತಾರೆ ಅಂತ. ಆತ ಸ್ವಲ್ಪ ಹೊತ್ತು ಮಾತಾಡಿದವರು ಹೊಸದಾಗಿ ಸತೆ ಒಂದು ಕಾಂಪಿಟೇಷನ್ ನ ಕೂಡ ಇಡ್ತಾ ಇದೀವಿ. ಒಂದೊಂದು ಸೆಕ್ಷನ್ ಅಲ್ಲಿ ಕೂಡ ಹುಡುಗ ಹುಡುಗಿ ತರ ವೇಷ ಹಾಕೋಬೇಕು, ಹುಡುಗಿ ಹುಡುಗ ತರ ವೇಷ ಹಾಕೋಬೇಕು, ಒಬ್ಬೊಬ್ರು ಈ ತರ ಹಾಕೊಂಡಾಗ ನಾವು ಕಾಂಪಿಟೇಷನ್ ಅಲ್ಲಿ ಯಾರು ವಿನ್ ಆಗ್ತಾರೋ ಅಂತ ಹೇಳಿ ಅನೌನ್ಸ್ ಮಾಡ್ತೀವಿ ಅನ್ನೋ ತರ ಹೇಳ್ತಾರೆ. ಇದ್ರ ನೋಡ್ಬಿಟ್ಟು ಜೆಗೆ ಸಖತ್ ಶಾಕ್ ಆಗೋಯ್ತು, ಅಯ್ಯೋ ಅಂತ. ಯಾಕಂದ್ರೆ ಇವ್ರ ಸೆಕ್ಷನ್ ಅಲ್ಲಿ ಒಬ್ಳೆ ತಾನೆ ಹುಡುಗಿ, ಬೇರೆ ದಾರಿ ಇಲ್ಲ, ಇವಳೆ ಹುಡುಗ ವೇಷ ಹಾಕೋಬೇಕು. ಈ ತರ ಇವರು ಡಿಸ್ಕಸ್ ಮಾಡ್ತಾ ಇರೋದನ್ನ ಮುಂದ್ಗಡೆಯಿಂದ ಫ್ರಯ ಕೇಳಿಸ್ಕೊಂಡ್ಬಿಟ್ಲು. ಹೆಂಗಾದ್ರೂ ಮಾಡಿ ಇವ್ರನ್ನ ಸಿಕ್ಕಾಕಿಸ್ಬೇಕು ಅಂತ ಹೇಳಿ ಈ ಫ್ರಯ ಒಂದು ಪ್ಲಾನ್ ನ ಯೋಚನೆ ಮಾಡೋಷ್ಟ್ರಲ್ಲಿ ಅಲ್ಲಿ ಇವ್ರಿ ಹೇಳ್ತಾನೆ, ನೀನ್ ಓವರ್ ಆಗಿ ಎಕ್ಸೈಟ್ ಆಗ್ಬೇಡ, ಆತರ ಎಲ್ಲ ನಿನ್ಗೆ ಚಾನ್ಸ್ ಸಿಗಲ್ಲ. ಯಾವಾಗೇ ಆಗ್ಲಿ ಸೆಕ್ಷನ್ ಬಂದು ಜಸ್ಟ್ ಎಡ್ಬಿಡಿ ಕೆಲಸಗಳು ಮಾಡ್ತಾ ಇರ್ಬೇಕು. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಕ್ಲೀನ್ ಮಾಡೋದು, ಗಾರ್ಬೇಜ್ ಎತ್ತೋದು, ನೈಟ್ ಡ್ಯೂಟಿ ಮಾಡೋದು ಮಾತ್ರನೇ, ನಾವೆಲ್ಲ ಪ್ರೋಗ್ರಾಮ್ ಅಲ್ಲಿ ಇರಲ್ಲ ಅಂತ ಹೇಳಿದಾಗ ಫ್ರೇಗ್ ಇದೇ ಒಂದು ಪಾಯಿಂಟ್ ಆಗಿ ಸಿಗ್ಬಿಡ್ತು. ಅವಳು ಬೇಕಂತ ಇವ್ರನ್ನ ಹಾಕೊಟ್ಬಿಟ್ಲು. ಈ ಸತಿ ಸೆಕ್ಷನ್ ಅವ್ರು ಕೂಡ ಈ ತರ ಎಲ್ಲ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿ ಅಂತ ಹೇಳಿದಾಗ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರೋರು ಕೂಡ ಸರಿ ಆಯ್ತು, ಅದು ನಿಮ್ ವಿಷಯ, ಅದ್ರ ಬಗ್ಗೆ ನಾವ್ ಯೋಚನೆ ಮಾಡ್ಬಿಟ್ಟು ಹೇಳ್ತೀವಿ ಅಂತ ಮೀಟಿಂಗ್ ನ ಕೂಡ ಕ್ಲೋಸ್ ಮಾಡ್ಬಿಟ್ರು. ಅದಾದ್ಮೇಲೆ ಇಲ್ಲಿ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡ್ ಬರೋಷ್ಟ್ರಲ್ಲಿ ಹೇಮನ್ ಅಡಿಗೆ ಎಲ್ಲ ಮಾಡಿರ್ತಾನೆ. ಎಲ್ಲರೂ ತಟ್ಟೆ ತಗೊಂಡ್ ಲೈನ್ ಆಗಿ ಊಟ ಹಾಕೊಳಕ್ಕೆ ಬರ್ತಾ ಇದ್ರೆ ಅಲ್ಲಿ ಕೂಡ ಜೆನೆ ಹೆಲ್ಪ್ ಮಾಡ್ತಾ ಇರೋದು. ಆದ್ರೆ ಈ ಡೆನ್ಸಿಲ್ ಮಾತ್ರ ಬರ್ಲಿಲ್ಲ. ಅವ್ನು ಸಪರೇಟ್ ಆಗಿ ಒಂದು ಟೇಬಲ್ ಹತ್ರ ಕುತ್ಕೊಂಡು ಡಲ್ ಆಗಿರೋದ್ರ ನೋಡ್ಬಿಟ್ಟು ಇವಳೆ ಹೋಗಿ ಕೇಳ್ತಾಳೆ, ಯಾಕೆ ಡೆನ್ಸಿಲ್ ಯಾಕೆ ಹತ್ರ ಡಲ್ ಆಗಿದ್ಯಾ ಅಂತ. ಅವ್ನು ಇಲ್ಲ ಏನಿಲ್ಲ ಅಂತ ಹೇಳಿ ಸೈಲೆಂಟ್ ಆಗ್ಬಿಟ್ಟ. ಬಟ್ ಇವಳು ಪಟ್ ಅಂತ ಕೇಳೇ ಬಿಟ್ಲು, ಯಾಕೆ ಯಾವ್ದಾದ್ರು ಹುಡುಗಿನ ಪ್ರೆಗ್ನೆಂಟ್ ಮಾಡ್ಬಿಟ್ಟ ಅಂತ. ಅವ್ನಿಗೆ ಸಖತ್ ಶಾಕ್ ಆಗೋಯ್ತು, ಇವಳಿಗೆಲ್ಲ ವಿಷಯ ಗೊತ್ತಾಗೋಯ್ತಾ ಅಂತ. ಅದು ನಾನು ನಿನ್ನ ಹತ್ರ ಒಂದು ನಿಜ ಹೇಳ್ಬೇಕು, ನಾನ್ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳ್ತಾನ. ಇವಳಿಗೆ ಸಖತ್ ಶಾಕ್ ಆಗೋಯ್ತು, ಏನೋ ನೀನ್ ಪ್ರೆಗ್ನೆಂಟ್ ಆಗಿದ್ಯಾ, ಏನೋ ಹೇಳ್ತಾ ಇದ್ಯಾ, ನೀನ್ ಹುಡುಗನ ಹುಡುಗಿನ ಅಥವಾ ಆಪರೇಷನ್ ಮಾಡ್ಕೊಂಡಿದ್ಯಾ ಅಂತ ಇವಳು ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಕೇಳ್ತಾ ಇದ್ರೆ ಅವ್ನಿಗೆ ನಗು ಬಂದ್ಬಿಡ್ತು. ಜೋರಾಗಿ ನಗದೆ ಬಿಟ್ಟ. ಏನ್ ಹೇಳ್ತಾ ಇದ್ಯಾ, ನಾನ್ ಹೋಗಿ ಪ್ರೆಗ್ನೆಂಟ್ ಆಗ್ತೀನ, ನಿನ್ಗೆ ಅಷ್ಟ್ ತಲೆಯಲ್ಲಿ ಬುದ್ಧಿ ಇಲ್ವಾ ಅಂತ ಹೇಳಿದ್ರೆ ಇವಳಿಗೆ ಇನ್ನೂ ಕೋಪ ಬಂದ್ಬಿಡ್ತು. ತಲೆ ಮೇಲೆ ಒಂದು ಕೊಟ್ಬಿಟ್ಟು ಹೋಗಿ ಇವ್ರ ಪಕ್ಕದಲ್ಲಿ ಊಟಕ್ಕೆ ಅಂತ ಕೂತ್ಕೊಂತಾಳೆ. ಅದೇ ಇವಳ ತಟ್ಟೆಲಿರೋ ಊಟ ಇವಳು ತಿಂತಾಳೋ ಇಲ್ವೋ, ಕೈಫರು ಸಿಯಾನ್ ಅಂತ ಎಲ್ಲಾರು ಎತ್ಕೊಂಡ್ ತಿಂತಾ ಇರ್ತಾರೆ. ಇದ್ರ ನೋಡ್ತಾ ಇದ್ರೆ ಇವರಿಗೆ ಉರಿತಾ ಇರುತ್ತೆ. ಯಾಕಂದ್ರೆ ಪ್ರತಿ ಕ್ಷಣ ಯೂರಿ ಜೀಜನ್ ಹೆಂಗಾದ್ರು ಮಾಡಿ ಪ್ರೊಟೆಕ್ಟ್ ಮಾಡ್ಕೋಬೇಕಂತಾನೆ ನೋಡ್ತಾ ಇರ್ತಾನೆ. ಈಗ ಊಟ ಎಲ್ಲ ಮುಗಿಸಿದಾದ್ಮೇಲೆ ಇವಳ ಗಾರ್ಬೇಜ್ ನ ಎತ್ಕೊಂಡೋಗಿ ಬಿಸಾಕೋಣ ಅಂತ ನೋಡಿದ್ರೆ ಇನ್ನೊಂದ್ ವಿಷಯ ನೋಡಿ ಶಾಕ್ ಆಗ್ಬಿಟ್ಲು. ಅದೇ ಗಾರ್ಬೇಜ್ ಬಿಸಾಕೋ ಜಾಗದಲ್ಲಿ ಡೆನ್ಸಿಲ್ ಮತ್ತೆ ಇನ್ನೊಂದ್ ಹುಡುಗಿ ಜೋರಾಗಿ ಜಗಳ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಅವಳು ಹೇಳ್ತಾಳೆ, ಯಾಕೆ ಇತರ ಮಾಡ್ತಾ ಇದೀಯಾ, ನನ್ನ ಮಗುನ ಆಕ್ಸೆಪ್ಟ್ ಮಾಡ್ಕೊ ಅಂತ ಹೇಳಿದ್ರೆ, ಅಯ್ಯೋ ಏನ್ ಮಾತಾಡ್ತಾ ಇದೀಯಾ ಗ್ರೇಸ್ ನೀನು, ಆತರ ಇಲ್ಲಿ ಮಾತಾಡ್ಬೇಡ, ಯಾರಾದ್ರು ಕೇಳಿಸ್ಕೊಂಡ್ರೆ ನನಗ್ ಸುಮ್ನೆ ಪ್ರಾಬ್ಲಮ್ ಆಗುತ್ತೆ, ಆ ಮಗು ನಂದಲ್ಲ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿ ಇವ್ನ್ ಮಾತಾಡ್ತಾ ಇದ್ದಾನೆ. ಆ ಹುಡುಗಿ ಓ ಅಂತ ಒಂದೇ ಗಲಾಟೆ, ಇಲ್ಲ ನೀನ್ ಹೇಳೋದೆಲ್ಲ ಸ್ವಲ್ಪನೂ ಸರಿ ಇಲ್ಲ, ಹಂಗಲ್ಲ ಮಾತಾಡ್ಬೇಡ ಅಂತ. ಈ ಹುಡುಗಿ ಬೇರೆ ಯಾರು ಅಲ್ಲ, ಫ್ರಯ ಜೊತೆ ಇರ್ತಾಳಲ್ಲ, ಮೇಕಪ್ ರಾಣಿ, ಒಂದು ಮೇಕಪ್ ಎಲ್ಲ ಹಾಕೊಂಡ್ ಸುತ್ತಾ ಇರ್ತಾಳಲ್ಲ, ಆ ಹುಡುಗಿನೇ. ಈ ಹುಡುಗಿನೇ ಇವನು ಚೀಟ್ ಮಾಡಿ ಪ್ರೆಗ್ನೆಂಟ್ ಮಾಡ್ಬಿಟ್ಟಿದ್ದಾನೆ. ಇವಾಗ ಇವಳು ಬಂದು ಕೇಳ್ಕೊಂತಾ ಇರೋದು, ಈ ತರ ನಮ್ಗೆ ಚೀಟ್ ಮಾಡ್ಬೇಡ, ನಮ್ಮನ್ನ ಆಕ್ಸೆಪ್ಟ್ ಮಾಡ್ಕೊ ಅಂತ ಕೇಳ್ತಾ ಇದ್ರೆ ಅವ್ನಿಗೆ ಟೆನ್ಷನ್ ಆಗ್ತಾ ಇರುತ್ತೆ. ಬೇಡ ಗ್ರೇಸ್, ಈ ತರ ಎಲ್ಲ ಮಾತಾಡ್ಬೇಡ, ಯಾರಾದ್ರೂ ಕೇಳಿಸ್ಕೊಂಡ್ರೆ ತಪ್ಪಾಗಿ ತಿಳ್ಕೊಂತಾರೆ, ದಯವಿಟ್ಟು ಇಲ್ಲಿಂದ ಹೊರಟೋಗೋ ಅನ್ನೋ ತರ ಹೇಳ್ತಾ ಇರ್ತಾನೆ. ಇವ್ನ ಇತರ ಅವಾಯ್ಡ್ ಮಾಡಿ ಮಾತಾಡೋದು ನಮ್ ಜೆಗೆ ಇಷ್ಟ ಆಗ್ತಾ ಇಲ್ಲ. ಹೆಂಗಾದ್ರೂ ಮಾತಾಡಿ ಸಾಲ್ವ್ ಮಾಡೋಣ ಅಂತ ಇವಳು ಸೆಂಟರ್ ಬಂದಿದ ತಕ್ಷಣ ಆ ಗ್ರೇಸ್ಗೆ ಕೋಪ ಬಂದ್ಬಿಡ್ತು. ಏಯ್ ನಿಂಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ, ನಾವ್ ಮಾತಾಡ್ತಾ ಇದೀವಲ್ಲ ಸೆಂಟ್ರಲ್, ನೀನ್ ಏನಕ್ ಬಂದು ಮಾತಾಡ್ತಾ ಇದೀಯಾ ಅಂದಾಗ ಈ ಡೆನ್ಸಲ್ಗೆ ಟೆನ್ಷನ್ ಆಗೋಯ್ತು ಜೆನ ಬೈದಿದ್ದಕ್ಕೆ. ಏ ಗ್ರೇಸ್ ಸ್ವಲ್ಪ ನೋಡ್ಕೊಂಡ್ ಮಾತಾಡಿ, ಇವಾಗ ಏನಕ್ಕೆ ಜೆ ಮೇಲೆ ಕೂಗಾಡ್ತಾ ಇದೀಯಾ ಅಂದಾಗ, ಅಂದ್ರೆ ನಮ್ ಜೆಗೆ ಸಪೋರ್ಟ್ ಮಾಡಿ ಮಾತಾಡಿದ್ದಕ್ಕೆ ಗ್ರೇಸ್ಗೆ ಕೋಪ ಬಂದ್ಬಿಡ್ತು. ಓ ಇವಾಗ ಸೆಂಟ್ರಲ್ ಹೊಸದಾಗಿ ಇವಳು ಬಂದ್ಬಿಡಿದಾಳಲ್ವಾ, ಅದಕ್ಕೆ ನನ್ ಮೇಲೆ ನಿನ್ಗೆ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡ್ತು, ನನ್ನ ಹೆಂಗಾದ್ರೂ ಮಾಡಿ ದೂರ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀಯಲ್ವಾ ಅಂತ ಹಿಂಗ್ ಪ್ಲೇಟ್ ನ ತಿರ್ಗ್ಸಾಕಕ್ಕೆ ಶುರು ಮಾಡ್ಬಿಟ್ಲು. ಬಟ್ ಜೆಗೆ ಸಖತ್ ಕೋಪ ಬರುತ್ತೆ. ಗ್ರೇಸ್ ನೀನ್ ಅನ್ಕೊಂಡಿರೋ ತರ ಎಲ್ಲ ಬಾಯ್ ಮುಚ್ಕೊಂಡಿರು, ಎಕ್ಸ್ಟ್ರಾ ಎಲ್ಲ ಮಾತಾಡ್ಬೇಡ,
ಮಾಡ್ಬೇಡ ಅಂತ ಬೈದ್ಬಿಟ್ಲು. ಡೆನ್ಸಲ್ ಹೇಳ್ತಾನೆ ಹಂಗ್ ಬೈ ಜೆಜೆ ಇವಳನ್ನ ಫಸ್ಟ್ ಇಲ್ಲಿಂದ ಓಡ್ಸು ಅಂದಾಗ ಇವಳು ಡೆನ್ಸಲ್ಗೆ ಬೈತಾಳೆ, ಏ ಕತ್ತೆ, ಒಂದು ಹುಡುಗಿ ಹತ್ರ ಹಂಗೇನ ಮಾತಾಡೋದು, ಹುಡುಗಿಗೆ ಏನಾದ್ರು ಹೇಳ್ಬೇಕಂದ್ರೆ ಅರ್ಥ ಆಗೋ ತರ ಮಾತಾಡು, ನೀನ್ ಫಸ್ಟ್ ಹೋಗಿಲ್ಲಿಂದ, ನಾನು ಅವಳಿಗೆ ಅರ್ಥ ಮಾಡಿಸ್ತೀನಿ, ನೀನ್ ಹೋಗಿಲ್ಲಿಂದ ಅಂತ ಹೇಳಿ ಡೆನ್ಸಲ್ ಅಲ್ಲಿಂದ ಕಳಿಸ್ಬಿಟ್ಟು ಗ್ರೇಸ್ ಹತ್ರ ಮಾತಾಡುವಾಗ ಗ್ರೇಸ್ ಹೇಳ್ತಾಳೆ, ಒಳ್ಳೆ ಟೈಮ್ಗೆ ಬಂದಿದ್ಯಾ ಜೆಜೆ, ನೀನು ಪಂಚಾಯತಿ ಮಾಡೋದ್ರಲ್ಲೆಲ್ಲ ಎತ್ತಿದ್ಕೆ ಅಂತೆ ಕರೆಕ್ಟ್ ಆಗಿ ನ್ಯಾಯ ಕೊಡಿಸ್ತಿಯಂತೆ, ನನಗ್ ನ್ಯಾಯ ಕೊಡಿಸು ಅಂತ ಹೇಳಿದಾಗ ಇವಳು ಹೇಳ್ತಾಳೆ, ಸರಿ ತಪ್ಪು ಮಾಡೋದೇನೋ ಮಾಡ್ಬಿಡಿದೀರಾ, ಈ ವಿಷಯದ ಬಗ್ಗೆ ಯಾರಿಗಾದ್ರೂ ಹೇಳ್ದ, ನಿನ್ ಪೇರೆಂಟ್ಸ್ ಹತ್ರ ಹೇಳ್ದ ಅಂದಾಗ ಇವಳು ನನ್ಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಹೇಳಿ ತುಂಬಾ ಫೀಲ್ ಮಾಡಿ ಅಳ್ತಾಳೆ. ಜೆಜೆ ಹೇಳ್ತಾಳೆ, ಸರಿ ಫೀಲ್ ಮಾಡಿ ಅಳ್ಬೇಡ ಬಿಡು, ಬೇರೆ ಯಾರಿಗಾದ್ರೂ ಹೇಳ್ದ ಅಂದಾಗ ನಾನು ಈ ವಿಷಯನ ಫ್ರೈ ಹತ್ರ ಹೇಳ್ದೆ, ಆದ್ರೆ ಅವಳು ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ, ನಿನ್ಗೆ ಲೋಕಜ್ಞಾನ ಕಡಿಮೆ, ನೀನು ತುಂಬಾ ಆತರ ಪಟ್ಬಿಟ್ಟೆ ಅಂತ ಹೇಳಿ ನಗ್ತಾ ಇದ್ದಾಳೆ, ಅದಕ್ಕೊಂದು ಸೊಲ್ಯೂಷನ್ ನ ಕೊಡ್ತಾ ಇಲ್ಲ ಅಂದಾಗ ಜೆಜೆಗೆ ಕೋಪ ಬಂತು. ಅಪ್ಪಾಡಿ ಯಾರ ಹೆಸರನ್ನ ಹೇಳ್ದೆ ನೋಡು, ಅದು ಫ್ರೈಯ ಹೆಸರು, ಫ್ರೆಂಡ್ ಒಂದು ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ ಅಂದ್ರೆ ಅದನ್ನ ಸಾಲ್ವ್ ಮಾಡ್ಬೇಕು, ಅದನ್ನ ಬಿಟ್ಟಿತ್ರಲ್ಲ ಮಾತಾಡಬಾರ್ದು, ಸರಿ ನೀನ್ ಫೀಲ್ ಆಗ್ಬೇಡ, ಎಲ್ಲ ನಾನ್ ನೋಡ್ಕೊಂತೀನಿ, ಡೆನ್ಸಲ್ ಹತ್ರ ನಾನ್ ಮಾತಾಡ್ತೀನಿ, ನೀನೇನು ಬೇಜಾರ್ ಮಾಡ್ಕೊಂಡ್ಬೇಡ ಅಂತ ಅವಳಿಗೆ ಸಮಾಧಾನ ಮಾಡ್ತಾ ಇದ್ದಾಳೆ. ಕಣ್ಣೀರೆಲ್ಲ ಒರ್ಸಕ್ಕೆ ಹೋಗ್ತಾಳೆ. ಏನಪ್ಪಾ ಕಣ್ಣೀರೆಲ್ಲ ಒರ್ಸಕ್ ಹೋಗ್ತಿದ್ದಾಳೆ ಅಂತ ನೋಡಿದ್ರೆ ಅವಳು ಯಾವಾಗೂ ಮೇಕಪ್ ಹಾಕೊಂಡಿರ್ತಾಳಲ್ವಾ, ಅವಳು ಕೆನ್ನೆಲ್ಲ ಒಂಥರ ಪಿಂಕ್ ಆಗಿ ಬ್ಲಶಿ ಆಗಿರುತ್ತೆ, ಅದು ನಿಜವಾಗ್ಲೂ ಅವಳು ಕೆನ್ನೆನಾ ಅಥವಾ ಮೇಕಪ್ ಮಾಡ್ಕೊಂಡಿದ್ದಾಳೆ ಅಂತ ಟೆಸ್ಟ್ ಮಾಡಕ್ಕೆ ಹೋಗಿರೋದು. ಉಜ್ಜಿ ನೋಡ್ತಾಳೆ, ಅದು ಬರ್ತಾ ಇಲ್ಲ. ಆದ್ರೆ ಇಲ್ಲಿ ಇವಳು ಜೆಜೆ ಏನ್ ಮಾಡ್ತಾ ಇದೀಯ, ನನ್ಗೆ ನೋವಾಗ್ತಿದೆ, ಯಾಕತ್ರ ಉಜ್ತಾ ಇದೀಯ ಅಂದಾಗ ಏನಿಲ್ಲ ಕಣ್ಣೀರ್ ಜಾಸ್ತಿ ಬರ್ತಿದೆ ಒರೆಸ್ತಾ ಇದೀನಿ ಅಂತ ಎಷ್ಟೋ ಉಜ್ಜಿ ನೋಡಿದ್ಲು, ಬಟ್ ಅದು ಫೇಕ್ ಅಲ್ಲ ರಿಯಲ್ ಅಂತ ಗೊತ್ತಾಯ್ತು, ಸೈಲೆಂಟ್ ಆಗ್ಬಿಟ್ಲು. ಅದಾದ್ಮೇಲೆ ಇವಳು ಕ್ಲಾಸ್ಗೆ ಬಂದ್ಬಿಟ್ಲು, ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡ್ ಬರ್ತಿದ್ದಾಳೆ, ಯಾರ ಹತ್ರ ಇದ್ರ ಬಗ್ಗೆ ಮಾತಾಡೋಣ ಅಂತ. ಡೆನ್ಸಲ್ ಹತ್ರ ಮಾತಾಡೋಣ ಅಂತ ನೋಡಿದ್ರೆ ಡೆನ್ಸಲ್ ಜೆಜೆನ ನೋಡಿದ್ರೇನೆ ಓಡೋಗ್ತಾನೆ 1 ಕಿಲೋಮೀಟರ್ ದೂರ. ಸರಿ ಕೈಫರ್ ಹತ್ರ ಹೆಲ್ಪ್ ಕೇಳನ್ವಾ, ಕೈಫರ್ಗೆ ವಿಷಯ ಗೊತ್ತಾದ್ರೆ ಡೆನ್ಸಲ್ ನ ಒಡೆದೇ ಸಾಯಿಸ್ಬಿಡ್ತಾನೆ. ಯೂರಿ ಹತ್ರ ಕೇಳಿದ್ರೆ ಅವನೊಬ್ಬ ಮುಸುಂಡಿ, ಯಾವಾಗೂ ಸೈಲೆಂಟ್ ಆಗಿರ್ತಾನೆ, ಅವನ ಹತ್ರ ಕೇಳೋದು ಒಂದೇ, ಸುಮ್ನೆ ಇರೋದು ಒಂದೇ. ಸರಿ ಏಂಜಲ್ ಹತ್ರ ಹೇಳಿದ್ರೆ ಅಯ್ಯೋ ಅವನ ಅಡ್ವೈಸ್ ಕೊಟ್ಟೆ ಸಾಯಿಸ್ಬಿಡ್ತಾನೆ, ಇನ್ ಯಾರ ಹತ್ರ ಕೇಳೋಣಪ್ಪ ಅಂತ ಹೇಳಿ ನೋಡಿದವಳು ಡೇವಿಡ್ ಮಲ್ಕೊಂಡಿರ್ತಾನೆ ಚೆನ್ನಾಗಿ ಕ್ಲಾಸ್ ಅಲ್ಲಿ. ಅವನ ನೋಡಿದ ತಕ್ಷಣ ಓಕೆ ಇದಕ್ಕೆ ಡೇವಿಡ್ ಕರೆಕ್ಟ್ ಅಂತ ಹೇಳಿ ಡೇವಿಡ್ ಅಂತ ಜೋರಾಗಿ ಕೂಗ್ಬಿಟ್ಲು. ಎಲ್ಲರೂ ಏನಾಯ್ತು ಅಂತ ಇವಳ ಕಡೆನೆ ತಿರುಗಿ ನೋಡಿದ್ರೆ ಏನಿಲ್ಲ, ಡೇವಿಡ್ ಕ್ಲಾಸ್ ಅಲ್ಲಿ ಮಲ್ಕೊಂಡಿದ್ದ, ಅದಕ್ಕೆ ಅವನ ಹತ್ರ ಎಬ್ಬಿಸ್ದೆ ಅಂತ ಹೇಳಿ ಈಗ ಡೇವಿಡ್ ಪಕ್ಕದಲ್ಲಿ ತುಂಬಾ ಖುಷಿಯಾಗಿ ಕುತ್ಕೊಂಡು ಜಾಲಿಯಾಗಿ ಮಾತಾಡ್ತಾ ಇರ್ತಾಳೆ. ಈ ವಿಷಯ ಹೆಂಗೆ ಡೇವಿಡ್ ಹತ್ರ ಕನ್ವಿನ್ಸ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆಗ ಇವಳೆ ಕೇಳ್ತಾಳೆ ಡೇವಿಡ್ ಹತ್ರ, ಡೇವಿಡ್ ಇವಾಗ ಲಂಚ್ಗೆ ನಾವು ಹೊರಗಡೆ ಹೋಗೋಣವಾ, ಊಟ ಮಾಡ್ಕೊಂಡ್ ಬರೋಣವಾ ಅಂದಾಗ ಇದನ್ನ ಸಿಯನ್ ಕೇಳಿಸ್ಕೊಂಡ್ಬಿಟ್ಟ. ಓ ಡೇವಿಡ್ ಮತ್ತೆ ಜೆಜೆ ಇಬ್ರು ಡೇಟಿಂಗ್ ಹೋಗ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಸಖತ್ ಶಾಕು, ಏನ್ರ ನಡೀತಾ ಇದೆ ಇಲ್ಲಿ ಅಂತ. ಮುಖ್ಯವಾಗಿ ಕೈಫರ್ಗೂ ಮತ್ತೆ ಇವರಿಗೆ ಏನೋ ಮಾಡ್ತಿದ್ದ ನೀವು ಈ ತರ ಎಲ್ಲ ಮಾತಾಡ್ತಾ ಇದ್ದಾನೆ ಅಂತ. ಸಿಯನ್ ಹೇಳ್ತಾನೆ, ನಾನ್ ನಿನ್ಗೆ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ನೇ ಬಿಟ್ಬಿಟ್ಟು ಹೋಗ್ತಾ ಇದೆಯಲ್ವಾ ನೀನು ಅಂದಾಗ ಅವಳಂತಾಳೆ, ಅಯ್ಯೋ ನಾಯಿ ಸಾಯ್ಬೇಡ, ಅದು ಕೂಡ ಬಾ, ನೀನ್ ಕೂಡ ನಮ್ ಜೊತೆ ಯಾರು ಬೇಡ ಅಂದ್ರು ಅಂತ ಹೇಳಿ ಈ 3 ಜನ ಕ್ಲಾಸ್ ನ ಬಂಕ್ ಕೊಡ್ಬಿಟ್ಟು ಈವ್ನಿಂಗ್ ಕ್ಲಾಸಸ್ ನ ಬಂಕ್ ಕೊಡ್ಬಿಟ್ಟು ಅಮ್ಯೂಸ್ಮೆಂಟ್ ಪಾರ್ಕ್ ಗೆ ಹೋಗಿರ್ತಾರೆ, ಸಕ್ಕತ್ ಎಂಜಾಯ್ ಮಾಡ್ತಾರೆ. ಅದಾದ್ಮೇಲೆ ಅಲ್ಲೇ ಒಂದು ಬೆಂಚ್ ಹತ್ರ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಸಿಯಾನ ಪಾಪ್ಕಾರ್ನ್ ತಗೊಂಡ್ ಬಾ ಹೋಗು ಅಂತ ಕಳಿಸ್ಬಿಟ್ಟು ಡೇವಿಡ್ ಗೋಸ್ಕರ ವೇಟ್ ಮಾಡ್ತಿದ್ದಾಳೆ. ಇವನೆಲ್ಲೋದ್ನೋ ಗೊತ್ತಿಲ್ವ ಅಂತ. ಸ್ವಲ್ಪ ಹೊತ್ತಲ್ಲಿ ಅವ್ನು ಕೂಡ ವಾಟರ್ ಬಾಟಲ್ ತಗೊಂಡ್ಬಂದು ಪಕ್ಕದಲ್ಲಿ ಕುತ್ಕೊಂಡವನು, ಹೇಳು ಜೆಜೆ ನನ್ನ ಹತ್ರ ಏನೋ ಮಾತಾಡ್ಬೇಕಂತ ತಾನೇ ಇಲ್ಲಿಗೆ ಬಂದಿದ್ದು, ನನಗ್ ಚೆನ್ನಾಗೇ ಗೊತ್ತು, ನಿನ್ ಮುಖ ರಿಯಾಕ್ಷನ್ ನೋಡಿದ್ರೇನೆ ಗೊತ್ತಾಯ್ತು, ಏನ್ ವಿಷಯ ಹೇಳು ಅಂದಾಗ ಇವಳು ಹೇಳ್ತಾಳೆ, ಅದ್ ಬಂದು ಒಂದು ಕ್ವೆಶನ್ ಕೇಳ್ಬೇಕು ಆಕ್ಚುಲಿ, ಇವಾಗ ದಿಢೀರ್ ಅಂತ ನಿನ್ ಗರ್ಲ್ ಫ್ರೆಂಡ್ ನ ಪ್ರೆಗ್ನೆಂಟ್ ಮಾಡ್ಬಿಟ್ರೆ ನೀನ್ ಏನ್ ಮಾಡ್ತೀಯ ಅಂತ ಕೇಳಿದ್ರೆ ಇನ್ನೇನ್ ಮಾಡ್ತೀನಿ, ಕಂಪ್ಲೀಟ್ ಆಗಿ ಅವಳ ಜವಾಬ್ದಾರಿ ನಂದೆ, ಅವಳನ್ನ ಮಗುನೆಲ್ಲ ನಾನೇ ನೋಡ್ಕೋಬೇಕಲ್ವಾ ಅಂದಾಗ ಹೌದು ನೀನ್ ಕರೆಕ್ಟ್ ಆಗಿ ಹೇಳ್ದೆ, ಸರಿ ಆಯ್ತು ನಾನು ಇವಾಗ ಇನ್ನೊಂದ್ ವಿಷಯ ಹೇಳ್ತೀನಿ, ಆದ್ರೆ ನಾನೇ ಹೇಳ್ದೆ ಅಂತ ನೀನ್ ಅವನ ಹತ್ರ ಹೇಳ್ಬಾರ್ದು, ನೀನ್ ಇದನ್ನ ಸೀಕ್ರೆಟ್ ಆಗಿ ಇಟ್ಕೋಬೇಕು ಅನ್ನೋ ಹತ್ರ ಹೇಳಿದಾಗ ಡೇವಿಡ್ ಗೆ ಅರ್ಥ ಆಗೋಯ್ತು. ಏನ್ ಡೆನ್ಸಲ್ ಬಗ್ಗೆ ಹೇಳ್ತಾ ಇದೀಯಾ ಅಂದಾಗ, ಇನ್ನು ಡೆನ್ಸಲ್ ಬಗ್ಗೆ ನಿನ್ಗೂ ಗೊತ್ತಾ, ನಿನ್ಗೆ ಗೊತ್ತು ಅಂದಾಗ ಅವ್ರಿಬ್ರು ಗಾರ್ಬೇಜ್ ಹತ್ರ ಆ ಕಸ ಹಾಕೋ ಜಾಗದಲ್ಲಿ ಜಗಳ ಮಾಡ್ತಾ ಇದ್ರ ನಾನು ನೋಡ್ದೆ ಅಂದಾಗ, ಅಪ್ಪಡಿ ನೀನು ನೋಡ್ದ, ಹೆಂಗಪ್ಪ ಈ ವಿಷಯನ ಹೇಳೋದು ಅಂತ ನನ್ನಲ್ಲೇ ಕೊರಗ್ತಾ ಇದ್ದೆ, ಆದ್ರೆ ನೋಡು ಡೇವಿಡ್ ಪಾಪ ಗ್ರೇಸ್ ನ ಕೇರ್ ಕೂಡ ಮಾಡ್ತಾ ಇಲ್ಲ, ಅವಳು ತುಂಬಾ ಫೀಲ್ ಮಾಡಿ ಅಳ್ತಿದ್ದಾಳೆ, ನೀನ್ ಹೋಗಿ ಡೆನ್ಸಲ್ ಹತ್ರ ಮಾತಾಡ್ತೀಯಾ, ಹೆಂಗಾದ್ರು ಮಾಡ ಅವನ್ನ ಒಪ್ಪಿಸ್ತೀಯಾ ಅಂದಾಗ ಡೇವಿಡ್ ಹೇಳ್ತಾನೆ, ಎಲ್ಲದಕ್ಕೂ ಒಂದು ಲಿಮಿಟ್ ಇರತ್ತೆ ಜೆಜೆ, ನಾನ್ ಹೇಳೋಷ್ಟು ಹೇಳ್ತೀನಿ, ಅವಳನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಬಿಡೋದು ಅವ್ನ್ ಕೈಲಿದೆ, ಅದಕ್ಕೆಲ್ಲ ನಾನ್ ಒಪ್ಸಕ್ ಆಗೋದಿಲ್ಲ ಅಂದಾಗ ಇವಳು ಹೇಳ್ತಾಳೆ, ನೀನ್ ಟ್ರೈ ಮಾಡೋದ್ ಮಾಡು, ಕೈಫರು ಮತ್ತೆ ಇವ್ರು ಇದ್ದಾರೆ, ಅವ್ರನ್ನ ಇಟ್ಕೊಂಡು ಇನ್ನೊಂದ್ ರೌಂಡ್ ನಾನು ಟ್ರೈ ಮಾಡ್ತೀನಿ ಅಂದಾಗ, ಅಂದ್ರೆ ಅವ್ರ ಹತ್ರ ಇನ್ನೊಂದ್ಸತಿ ಮಾತಾಡ್ತೀನಿ ಅಂದಾಗ ಡೇವಿಡ್ ಹೇಳ್ತಾನೆ, ಅದಕ್ಕೆ ಯಾಕೆ ಇನ್ನೊಂದ್ಸತಿ ಇವಾಗೆ ಕರೆದು ಮಾತಾಡ್ಬೋದಲ್ಲ ಅಂದ್ರೆ, ಏನ್ ಮಾತಾಡ್ತಾ ಇದೀಯ, ಅವರೆಲ್ಲ ಸ್ಕೂಲ್ ಅಲ್ಲಿ ಇದಾರೆ, ನಾವಿಲ್ ಬಂದಿದೀವಲ್ಲ ಅಂದಾಗ, ಇಲ್ಲ ಸೆಕ್ಷನ್ ಇವರೆಲ್ಲ ಇಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ಇವಳು ನಂಬ್ತಾ ಇಲ್ಲ, ಯಾಕಂದ್ರೆ ಎಲ್ಲರೂ ಇವ್ರನ್ನ ಫಾಲೋ ಮಾಡ್ಕೊಂಡೆ ಬಂದಿರ್ತಾರೆ, ಅಲ್ಲಲ್ಲಿ ಔಸ್ಕೊಂಡಿರ್ತಾರೆ, ಇವ್ರು ಸೀಕ್ರೆಟ್ ಆಗಿ ಏನ್ ಮಾತಾಡ್ತಾರೆ ಅಂತ ನೋಡೋದಕ್ಕೆ. ಇವಳು ಟಕ್ ಅಂತ ತಿರ್ಗ್ಬಿಟ್ಟು ಎಲ್ಲಿ ಅಂತ ಹುಡುಕ್ತಾ ಇದ್ರೆ ಎಲ್ಲರೂ ಬಚ್ಚಿಟ್ಕೊಂಡಿದ್ದಾರೆ, ಒಬ್ನು ಆಚೆ ಕಡೆ ಬಂದಿಲ್ಲ. ಡೇವಿಡ್ ಹೇಳ್ತಾನೆ, ಬರ್ತಾರೆ ಅದಕ್ಕೊಂದು ಟ್ರಿಕ್ ಇದೆ, ನೀನ್ ಕಣ್ ಮುಚ್ಕೋ, ಎಲ್ಲರೂ ನೋಡ್ಕೊ ಬಂದ್ ನಿನ್ ಮುಂದೆಡೆ ನಿಂತ್ಕೊಳ್ತಾರೆ ಅಂದಾಗ ಅವಳಿಗೆ ಏನು ಅರ್ಥ ಆಗ್ತಲ್ಲ, ಏನೋ ಹೇಳ್ತಾ ಇದೀಯಾ ಅಂತ. ಅವಳಂಗೆ ಕಣ್ ಮುಚ್ಕೊಂಡಿದ ತಕ್ಷಣ ಇವ್ನ್ ಟಕ್ ಅಂತ ಅವಳು ಕೆನ್ನೆನ ಹಿಡ್ಕೊಂಡು ಆಲ್ಮೋಸ್ಟ್ ಕಿಸ್ ಮಾಡೋ ತರ ಹತ್ರವರೆಗೂ ಹೊರಟೋದ. ಅಷ್ಟೇ ಇದ್ರ ನೋಡ್ಬಿಟ್ಟು ಅಯ್ಯೋ ಡೇವಿಡ್ ಜೆಜೆನ ಕಿಸ್ ಮಾಡ್ತಿದ್ರೆ ಅಂತ ಹೇಳಿ ಎಲ್ಲರೂ ಅಲ್ಲಿಂದ ಓಡ್ ಬಂದ್ಬಿಟ್ರು. ಅದ್ರಲ್ಲೂ ಬಂದಿದ್ ಸ್ಪೀಡ್ ಗೆ ಡೇವಿಡ್ ನ ಅಯ್ಯ ಪರದೇಸಿ ನಾಯಿ ಅಂತ ಹೇಳೋನು ಕೆಳಗಡೆ ತಳ್ಳೆ ಬಿಟ್ರು. ಅವ್ನು ಇವಾಗ ಎದ್ ಕುತ್ಕೊಂಡು ನೋಡ್ದ, ನಾನ್ ಹೇಳಿಲ್ವಾ ನಮ್ ಸೆಕ್ಷನ್ ಇವರೆಲ್ಲ ಇಲ್ಲೇ ಬಿದ್ದಿರ್ತಾರೆ ಅಂತ ಹೇಳಿದಾಗ ಇವಳಿಗೆ ಸಖತ್ ಶಾಕ್ ಆಗೋಯ್ತು, ನೀವೆಲ್ಲ ಇಲ್ಲೇನ್ರೋ ಮಾಡ್ತಾ ಇದ್ದೀರಾ, ನಮ್ಮನ್ನ ಏನಕ್ ಫಾಲೋ ಮಾಡ್ಕೊಂಡ್ ಬಂದ್ರಿ ಅಂತ. ಆ ಟೈಮಲ್ಲಿ ನಿಧಾನಕ್ ಸಿಯಾನು ಪಾಪ್ಕಾರ್ನ್ ಎಲ್ಲ ತಗೊಂಡು ತಿನ್ಕೊಂಡ್ ಬರ್ತಾ ಇದ್ರೆ ಕೇಫರ್ಗೆ ಟೆನ್ಷನ್ ಆಗುತ್ತೆ, ಸಿಯಾನ್ ಏನ್ ಕೆಲ್ಸನೋ ಮಾಡ್ತಾ ಇದೀಯಾ, ಅವ್ರಿಬ್ಬರನ್ನ ಕಣ್ಗಾಣಿಸ್ತಾ ಇರೋ ಅಂತ ಹೇಳಿ ಕಳ್ಸಿದ್ರೆ ಪಾಪ್ಕಾರ್ನ್ ತಿನ್ಕೊಂಡ್ ಬಿದ್ದಿದ್ಯಾ ಅಂತ ಕೇಳ್ತಾನೆ. ನಮ್ಮಿಬ್ಬರನ್ನ ಏನ ಕಣ್ಗಾಣಿಸೋದು, ನಾವಿಬ್ರ ಅಂತ ತಪ್ಪ ಏನ್ ಮಾಡಿದ್ವಿ
ಮಾಡಿದ್ವಿ ಅಂತ ಇವಳು ಕೇಳ್ತಾಳೆ. ಕಣ್ಗಾಣಿಸಿಲ್ಲ ಅಂದಿದ್ರೆ ಸ್ವಲ್ಪ ತಲ್ಲಿ ಡೇವಿಡ್ ಹಂಗೆ ನಿನ್ನ ಕಿಸ್ ಮಾಡ್ಬಿಡ್ತಾ ಇದ್ದಂತ ಯೂರಿ ಸ್ವಲ್ಪ ಕೋಪದಲ್ಲಿ ಜೋರಾಗಿ ಮಾತಾಡಿದ ತಕ್ಷಣ ಎಲ್ಲರೂ ಯೂರಿ ಕಡೆ ಒಂಥರ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ. ಇವಾಗ ಇವ್ನ ಏನಕ್ಕೆ ಈ ತರ ಮಾತಾಡ್ತಿದ್ದಾನೆ ಜೋರಾಗಿ ಅಂತ. ಸರಿ ಬನ್ನಿ, ಅಲ್ಲಿ ಸ್ಕೇರಿ ಹೌಸ್ ಇದೆ, ಸ್ಕೇರಿ ಹೌಸ್ ಗೆ ಹೋಗೋಣ ಅಂತ ಹೇಳಿ ಎಲ್ಲಾರನ್ನೂ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಡೇವಿಡ್ ಜೇ ಕೂಡ ಎದ್ದೇಳ್ತಾರೆ. ಡೇವಿಡ್ ಹಂಗೆ ಕ್ಯಾಶುವಲ್ ಆಗಿ ಫ್ರೆಂಡ್ ತಾನೆ, ಯೂಶ್ವಲ್ ಅವಳ ಹತ್ರ ಮಾತಾಡ್ತಾರೆ. ಹೆಗಲ್ ಮೇಲೆ ಕೈ ಹಾಕೊಂಡು ಹೋಗ್ಬೇಕಾದ್ರೆ ಕೇಫರ್ ಹಂಗೆ ಗುರಾಯಿಸ್ಕೊಂಡು ನೋಡ್ತಾನೆ, ಕೆಮ್ಮು ಬೇರೆ ತೋರಿಸ್ತಾನೆ. ಅಷ್ಟೇ ಡೇವಿಡ್ ಸೈಲೆಂಟ್ ಆಗಿ ಕೈ ಎತ್ಬಿಟ್ಟು ಇವರಿಬ್ಬರ ಮಧ್ಯೆ ಪಾಪ ಇವಳು ಏನೆಲ್ಲ ಪಡ್ಬೇಕೋ ಗೊತ್ತಿಲ್ವೇ ಅಂತ ಹೇಳಿ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋದ. ಇವರೆಲ್ಲ ಇವಾಗ ಸ್ಕೇರಿ ಹೌಸ್ ಒಳಗಡೆ ಹೋಗ್ಬೇಕು ಅಂತ ಜಾಗದಲ್ಲಿ ನಿಂತಿರ್ತಾರ. ಅವಾಗ ನಮ್ ಹೀರೋಯಿನ್ ಸಿಯಾನ್ ಹತ್ರ ಹೇಳ್ತಾ ಇರ್ತಾಳೆ, ಸಿಯಾನ್ ಇದಾದ್ಮೇಲೆ ನಾವು ಆ ಜೈಂಟ್ ವಿಲ್ ಸುತ್ತಕ್ ಹೋಗೋಣ ಅಂತ ಹೇಳಿದ್ರೆ ಕೈಫರ್ ಹಂಗೆ ಸೈಡ್ ಇಂದ ವಾಯ್ಸ್ ಕೊಡ್ತಾನೆ, ಇಲ್ಲ ಟೈಮ್ ಆಗುತ್ತೆ, ನಾ ಫಸ್ಟ್ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ನೀನು ಹೋಗಿದ್ರೆ ಹೋಗೋ, ನಾನ್ ಆಡ್ಬಿಟ್ಟೆ ಬರೋದು, ನಾವ್ ಆ ಜೈಂಟ್ ವಿಲ್ ಆಡ್ಲೇಬೇಕು ಅಂತ ಹೇಳಿ ಸಿಯಾನ್ ಜೊತೆ ತುಂಬಾ ಖುಷಿಯಾಗಿ ಮಾತಾಡ್ತಾಳೆ. ಅದಾದ್ಮೇಲೆ ಎಲ್ಲರೂ ಹಂಗೆ ಸ್ಕೇರಿ ಹೌಸ್ ಒಳಗಡೆ ಕೂಡ ಹೋದ್ರು. ಅಲ್ಲಿ ಕೂಡ ಥ್ರಿಲ್ಲಿಂಗ್ ಮ್ಯೂಸಿಕ್ ಮತ್ತೆ ಎಫೆಕ್ಟ್ ಎಲ್ಲ ನೋಡಿ ಎಲ್ಲ ಕಿರ್ಚ್ಕೊಂಡು ಕೂಗಾಡ್ಕೊಂಡು ಲೈನ್ ಆಗಿ ಹೋಗ್ತಾ ಇರ್ತಾರೆ. ಮುಂದ್ಗಡೆ ಸಿಯಾನೆ ಹೋಗ್ತಾ ಇರೋದು. ಈ ತರ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಆಪೋಸಿಟ್ ಅಲ್ಲಿ ಅನ್ಕೊಳ್ದೆ ಕೆಲವೊಂದು ದೆವ್ವಗಳ ವೇಷ ಹಾಕೊಂಡು ಬಂದ್ಬಿಟ್ರು. ಅದನ್ನ ನೋಡಿ ಭಯ ಪಟ್ಟು ಒಬ್ಬೊಬ್ರು ಒಂದೊಂದ್ ದಿಕ್ಕಿಗೆ ಆಗ್ಬಿಟ್ರು, ದೂರ ಆಗ್ಬಿಟ್ರು. ಇವ್ರೇನ್ ಮಾತ್ರ ಸಪರೇಟ್ ಆಗಿ ಒಂದ್ ರೂಮ್ ಒಳಗಡೆ ಹೋಗಿ ಸಿಕ್ಕಾಕೊಂಡ್ಬಿಟ್ಲಾ. ಕೈಫರ್ ಎಲ್ಲಿದ್ಯಾ, ಸಿಯಾನ್ ಎಲ್ಲಿದ್ಯಾ ಅಂತ ಹೇಳಿ ಕೂಕೊಂಡೆ ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆ ಒಂದು ದೆವ್ವ ಫುಲ್ ಆಗಿ ಮೈ ಮೇಲೆ ಬ್ಲಡ್ ಎಲ್ಲ ಮಾಡ್ಕೊಂಡ್ ಬಂದಿರತ್ತೆ. ಅದ್ರ ನೋಡಿ ಸಖತ್ ಭಯ ಪಟ್ಬಿಟ್ಲು. ಇವಳಿಗೆ ಬ್ಲಡ್ ನೋಡಿದ್ರೆ ಆಗಲ್ವಲ್ಲ, ಒಂಥರ ಇಮ್ಯಾಜಿನೇಷನ್ ಗೆ ಹೊರಟೋಗ್ತಾಳಲ್ವಾ. ಮತ್ತೆ ಹಂಗೆಲ್ಲ ಕುತ್ಕೊಂಡು ಅಳ್ಳಕ್ಕೆ ಶುರು ಮಾಡ್ಬಿಟ್ಟು ಇಲ್ಲ ಬಿಟ್ಬಿಡಿ ಅಂತ. ಅದೇ ಟೈಮಲ್ಲಿ ಅವಳಿಗೆ ಬೇರೆ ವಾಯ್ಸ್ ಎಲ್ಲ ಕೂಡ ಕೇಳಿಸ್ತಾ ಇರತ್ತೆ, ಏನಕ್ ನೀನ್ ಇಲ್ಲಿ ಬಂದಿದ್ಯಾ, ನೀನ್ ಹೋಗು ಅಂತ. ತುಂಬಾ ಭಯ ಪಟ್ಕೊಂಡು ಹತ್ರ ಕೂತಿರ್ಬೇಕಾದ್ರೆ ಸ್ವಲ್ಪ ಹೊತ್ತಲ್ಲೇ ಕೇಫರ್ ಬಂದು ನೋಡ್ಬಿಟ್ಟ. ಜೆ ಏನಾಯ್ತು ನಿನ್ಗೆ, ಏನಿಲ್ಲ ಸಮಾಧಾನ ಮಾಡ್ಕೊ, ಯಾಕೆ ಇತ್ರ ಅಳ್ತಾ ಇದೀಯಾ ಅಂತ ತುಂಬಾ ಸಮಾಧಾನ ಮಾಡ್ತಾನೆ. ಬಟ್ ಅವಳು ತುಂಬಾನೇ ಎದುರ್ಕೊಂಡ್ಬಿಟ್ಟಿರ್ತಾಳೆ. ಕೇಫರ್ ಹೇಳ್ತಾನೆ, ನಾನು ಎಲ್ಲೂ ಹೋಗಲ್ಲ, ನೀನ್ ಪಕ್ಕದಲ್ಲೇ ಇದೀನಿ, ಭಯ ಪಡ್ಬೇಡ, ಸಮಾಧಾನ ಮಾಡ್ಕೊ ಅಂತ. ಅವಾಗ್ಲೇ ಅವಳಿಗೊಂದ್ ಸ್ವಲ್ಪ ರಿಯಾಲಿಟಿಗೆ ಬರೋದು. ಮತ್ತೆ ನಮ್ ಕೈಫರ್ ಕೈನ ಹಿಡ್ಕೊಂಡು ಅಲ್ಲಿಂದ ಬರ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಇನ್ನೊಂದು ಥ್ರಿಲ್ಲಿಂಗ್ ಮ್ಯೂಸಿಕ್ ಹಾಕ್ತಾರ. ಅದಕ್ಕೆ ಭಯ ಪಟ್ಕೊಂಡು ಕೈಫರ್ ಕೈನಂಗೆ ಒದ್ರುಬಿಟ್ಟು ಅಲ್ಲಿಂದ ಓಡೋಗ್ಬಿಟ್ಲು. ಎಲ್ಲಿ ಓಡೋದ್ಲು ಅಂತ ಅವಳಿಗೆ ಗೊತ್ತಿಲ್ಲ. ಯಾವ್ದೋ ಒಂದು ಡೆಡ್ ಎಂಡ್ ಗೆ ಬಂದ್ಬಿಡ್ತಾಳೆ. ಆ ಮ್ಯೂಸಿಕ್ ಕೇಳಿ ಅವಳಿಗೆ ಇನ್ನೂ ಭಯ ಆಗ್ತಾ ಇರುತ್ತೆ. ಕೈಫರ್ ಎಲ್ಲಿದ್ಯಾ ಅಂತ ಕೂಗ್ತಾ ಇದ್ರೆ ಆ ಕಡೆಯಿಂದ ಕೈಫರ್ ವಾಯ್ಸ್ ಮಾತ್ರ ಕೇಳಿಸ್ತಾ ಇರುತ್ತೆ, ನೀನ್ ಎಲ್ಲೂ ಹೋಗ್ಬೇಡ, ಅಲ್ಲೇ ಇರು, ನಾನೇ ಬರ್ತೀನಿ ಅಂತ. ಇವ್ನ್ ವಾಯ್ಸ್ ಕೇಳಿದ್ಮೇಲೆ ಅವಳಿಗೆ ಸ್ವಲ್ಪ ಸಮಾಧಾನ ಆಗೋದು. ಹಂಗೆ ಸ್ವಲ್ಪ ಹಂಗ್ ಕೂತ್ಕೊಂತಾಳೆ. ಆ ಟೈಮಲ್ಲಿ ಸೆಕ್ಷನ್ ಗೆ ಸೇರಿರೋರು ಇನ್ನಿಬ್ರು ಬರ್ತಾರೆ. ಜೆಜೆನ ನೋಡ್ಬಿಟ್ಟು ನೀನೇನ್ ಮಾಡ್ತಾ ಇದೀಯ ಇಲ್ಲಿ, ಮಿಕ್ದವರೆಲ್ಲ ಎಲ್ಲೋದ್ರು ಅಂತ ಕೇಳಿದ್ರೆ ಜೆಜೆಗೆ ಗೊತ್ತಿಲ್ವಲ್ಲ, ಇಲ್ಲ ಗೊತ್ತಿಲ್ಲ ಯಾರ್ಯಾರು ಎಲ್ಲೋದ್ರು, ನಾನು ಇಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳ್ತಾರೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಕೇಫರ್ ಜಾಕೆ ಬಂದ್ಬಿಟ್ಟ, ಜೆಜೆ ನೀನ್ ಇಲ್ಲಿದ್ಯಾ ಅಂತ. ಅಷ್ಟೇ ಅವನ ನೋಡಿದ ತಕ್ಷಣ ತುಂಬಾ ವರ್ಷಗಳಿಂದ ದೂರ ಆಗಿರೋ ಒಂದು ಪಾರ್ಟ್ನರ್ಸ್ ತರ ಓಡೋಗಿ ಹಾಗ್ ಮಾಡ್ಕೊಂಡಾಗ ಅವ್ನ್ ಕೂಡ ಅವಳನ್ನ ಇಟ್ಕೊಂಡು ತಲೆಗೆಲ್ಲ ಮುತ್ಕೊಟ್ಬಿಟ್ಟು ಏನಿಲ್ಲ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಇವ್ರೆವಾಗಪ್ಪ ಇತ್ರ ಕಪಲ್ಸ್ ಆದ್ರು, ಇವ್ರೆವಾಗ ಒಂದಾದ್ರು ಅಂತ ಹೇಳಿ ಅಲ್ಲಿರೋರಂಗೆ ಬಿಕ್ಕರ್ಸ್ಕೊಂಡ್ ನೋಡ್ತಾ ಇರ್ಬೇಕಾದ್ರೆ ನೀವಿಬ್ರು ಏನ್ ಡೇಟಿಂಗ್ ಮಾಡ್ತಾ ಇದೀರಾ ಅಂತ ಬೇರೆ ಕೇಳ್ಬಿಟ್ರ. ಇಲ್ಲ ಅಂತ ಹೇಳಿ ಅವಾಗ ಅವ್ರು ಸ್ವಲ್ಪ ರಿಯಾಲಿಟಿಗೆ ಬಂದು ದೂರ ಆಗ್ತಾರೆ. ಬಟ್ ಇವ್ರಿಬ್ಬರಿಗೆ ಏನೋ ಅನ್ನಿಸ್ತಾ ಇದೆ, ಇಬ್ಬರ ಮಧ್ಯೆ ಏನೋ ನಡೀತಾ ಇದೆ ಅಂತ. ಸರಿ ಟಾಪಿಕ್ ನ ಬಿಡ್ತೀರಾ, ಮಿಕ್ದವರೆಲ್ಲ ಹೊರಗಡೆ ಹೋಗ್ಬಿಡಿದಾರೆ ಅಂತ ಕಾಣಿಸುತ್ತೆ, ನಾವು ಹೋಗೋಣ, ನಡೀರಿ ಹೋಗೋಣ ಅಂತ ಹೇಳಿ ಅವನೇ ದಾರಿನ ಹುಡ್ಕೊಂಡು ಹೊರಗಡೆ ಕರ್ಕೊಂಡ್ ಬಂದ. ಬಟ್ ಇವ್ರು ಬರೋದಕ್ಕೂ ಮುಂಚೆನೆ ಯೂರಿ ಮತ್ತೆ ಸಿಯಾನೋ ಅವರೆಲ್ಲಾನು ಹೊರಗಡೆ ಬಂದ್ಬಿಟ್ಟಿರ್ತಾರೆ. ಇಲ್ಲಿ ನಮ್ ಕೇಫರ್ ಜೊತೆನೆ ಜೆ ಕೂಡ ಬರ್ತಾ ಇರೋದು. ಇದನ್ನ ನೋಡಿ ಯೂರಿಗೆ ಒಂಥರ ಬೇಜಾರಾಗುತ್ತೆ. ಇದೇನಿದು ನನ್ನಿಂದ ಸ್ವಲ್ಪ ಅವಳು ದೂರ ಆಗ್ತಾ ಇದ್ದಾಳ, ಅವಳು ಯಾಕೆ ಕೇಫರ್ ಜೊತೆನೆ ಬರ್ತಿದ್ದಾಳೆ, ಮುಖನೂ ಡಲ್ ಆಗಿದೆ, ಮೋಸ್ಟ್ಲಿ ಒಳಗಡೆ ಏನಾದ್ರು ನಡೀತಾ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಇದ್ರೊಳ ಹತ್ರ ಬಂದಿದ ತಕ್ಷಣ ಎಲ್ಲರೂ ಮನೆಗೆ ಹೋಗೋದ್ರ ಬಗ್ಗೆ ಮಾತಾಡ್ತಾ ಇದ್ದಾಗ ಸಿಯಾನ್ ಕೇಳ್ತಾನೆ, ಅದೇನು ನೀನು ಜೈಂಟ್ ವಿಲ್ ಹೋಗ್ಬೇಕು ಅಂತ ಹೇಳ್ದೆ ಅಲ್ವಾ, ಹೋಗಲ್ವಾ ಅಂತ ಕೇಳಿದಾಗ ಜೆ ಹೌದೌದು ಜೈಂಟ್ ವಿಲ್ ಗೆ ಹೋಗೋಣ ಅಂತ ಹೇಳಿದ್ದು. ಆಸೆ ಪಟ್ಟಿದ್ದೆ ಇವಳು. ಆದ್ರೆ ಇವಾಗ ಕೈಫರ್ ಮುಖ ನೋಡ್ಬಿಟ್ಟು ಇಲ್ಲ ಬೇಡ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ಅದು ಕೈಫರ್ ನೋಡ್ಕೊಂಡು ಅವಳ ಹತ್ರ ಹೇಳಿದ್ರಿಂದ ಇವ್ರಿಗೆ ಇನ್ನೂ ಬೇಜಾರಾಗೋಯ್ತು. ಕೈಫರ್ ಅಂತದ್ ಏನ್ ಹೇಳಿಟ್ಟ, ಇವಳು ಯಾಕೆ ಆತರ ಅವ್ನ್ ಕಡೆ ಟರ್ನ್ ಆಗ್ಬಿಟ್ಟಿದ್ದಾಳೆ ಅಂತ. ಅದಾದ್ಮೇಲೆ ಕೈಫರ್ ಕೂಡ ಪರ್ಮಿಷನ್ ಕೊಟ್ಬಿಟ್ಟ, ಅಂದ್ರೆ ಜೈಂಟ್ ವಿಲ್ ಆಡ್ಬಿಟ್ಟೆ ಹೋಗೋಣ ಅಂತ. ಇವಳಿಗೆ ಸಖತ್ ಖುಷಿ ಆಗೋಯ್ತು. ಕಪ್ಪೆ ತರ ಹೋಗಿ ಸಿಯಾನ ಹಿಡ್ಕೊಂಡು ಜಿಗಿತಾ ಇರ್ತಾಳೆ. ಅದಾದ್ಮೇಲೆ ಆ ಜೈಂಟ್ ವಿಲ್ ಹತ್ರ ಕೂಡ ಹೋಗಿ ನಿಂತ್ಕೊಂತಾರೆ. ಕ್ಯೂ ತುಂಬಾ ದೊಡ್ಡದಾಗಿರುತ್ತೆ. ಅಯ್ಯೋ ಈ ತರ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಆಡ್ಬಿಟ್ಟು ಮನೆಗೆ ಹೋಗೋಷ್ಟ್ರಲ್ಲಿ ಎಷ್ಟೊತ್ತಾಗುತ್ತೋ ಏನೋ, ಹ್ಯಾರಿಸ್ ಬೈತಾನೇನೋ ಅಂತ ಭಯ ಪಡ್ತಾಳೆ. ಯಾಕಂದ್ರೆ ಅವ್ರ ಆಂಟಿ ಅವ್ರು ಯಾರು ಇಲ್ವಲ್ಲ ಮನೆಯಲ್ಲಿ. ಹ್ಯಾರಿಸ್ ಬೇರೆ ಟೈಮ್ ಹೇಳಿದಾನೆ, ಈ ಟೈಮ್ ಒಳಗಡೆ ಮನೆಗೆ ಬರ್ಬೇಕು ಅಂತ, ಹೋಗಿಲ್ಲ ಅಂದ್ರೆ ಅವನೇನಂತಾನೆ ಅಂತ ಭಯವಾಗಿ ನಿಂತಿರೋವಾಗ ಇವ್ರು ಒಂದ್ ನಿಮಿಷ ಇರಿ ಬರ್ತೀನಿ ಅಂತ ಮುಂದ್ಗಡೆ ಇರೋ ಹುಡುಗಿರ ಹತ್ರ ಏನೋ ನಗದ್ಕೊಂಡು ಮಾತಾಡ್ತಾನೆ. ಬಟ್ ಏನ್ ಹೇಳ್ತಾ ಅಂತ ಗೊತ್ತಿಲ್ಲ. ಹುಡುಗಿರೆಲ್ಲ ಹಿಂದೆ ಬಂದ್ಬಿಟ್ರು. ಇವಳಿಗೆ ಫುಲ್ ಖುಷಿ ಆಗೋಯ್ತು. ಅದ್ರಲ್ಲಿ ಕೈಫರ್ ಬೇರೆ, ಬಾಯ್ಸ್ ಏನೆಲ್ಲ ಹಂಗ್ ನಿಂತ್ಕೊಂಡು ನೋಡ್ತಾ ಇದ್ದೀರಾ, ಏನ್ ಮಾಡ್ಬೇಕು ಅಂತ ಗೊತ್ತಲ್ವಾ, ಕೆಲಸ ಶುರು ಹಚ್ಕೊಳ್ಳಿ ಅಂತ ಹೇಳಿದ್ದೆ ತಡ ಎಲ್ಲರೂ ಓಡೋಗ್ಬಿಟ್ಟು ಒಂದೊಂದು ಹುಡುಗಿ ಹತ್ರ ಮಾತಾಡ್ಕೊಂಡು ನಿಧಾನಕ್ಕೆ ಕ್ಯೂನ ಹಿಂದ್ಗಡೆ ಕರ್ಕೊಂಡು ಹೊಟ್ಟೋದ್ರು. ಹೀರೋಯಿನ್ಗೆ ತುಂಬಾ ಸಂತೋಷ ಆಗೋಯ್ತು. ಈಗ ಸಿಯಾನು, ಜೆ ಕೈಫರು ಮತ್ತೆ ಯೂರಿ ಈ 4 ಜನನು ಒಂದು ಕಂಪಾರ್ಟ್ಮೆಂಟ್ ಗೆ ಹತ್ಕೊಳ್ತಾರೆ. ಮಿಕ್ದವರೆಲ್ಲ ಒಂದೊಂದ್ರಲ್ಲಿ ಹತ್ಕೊಳ್ಳೋಣ ಬನ್ನಿ ಅಂತ ಹೇಳಿದ್ರೆ ಅದ್ರಲ್ಲೊಬ್ಬ ಯಾಕ್ರೋ ನನ್ಗಿತ್ರ ಪ್ರಾಣ ತಿಂತೀರ, ನನ್ಗೆ ಬಾತ್ರೂಮ್ ಬಂದ್ಬಿಡ್ತು, ಇರ್ರಿ ಹೋಗೋಣ ಅಂತ ಹೇಳಿ ಅವ್ನ್ ಬಾತ್ರೂಮ್ ಕಡೆ ಓಡೋಗ್ತಾನೆ. ಈಗ ಜೈಂಟ್ ವಿಲ್ ಕೂಡ ಸ್ಟಾರ್ಟ್ ಆಯ್ತು. ಕೈಫರು ಮತ್ತೆ ಯೂರಿ ಮಾತ್ರ ಉಮ್ಮಂತ ಮುಖ ಇಟ್ಕೊಂಡಿದ್ರೆ ಜೆ ಮತ್ತೆ ಸಿಯಾನು ಸಕ್ಕತ್ ಎಂಜಾಯ್ ಮಾಡ್ತಾರೆ. ಆಗ ಜೆ ಕೇಳ್ತಾಳೆ, ಹೌದು ಯೂರಿ ಆ ಹುಡುಗಿರ ಹತ್ರ ಏನ್ ಹೇಳ್ದೆ, ಅವ್ರ ಹೆಂಗ ಹತ್ರ ಹಿಂದ್ಗಡೆ ಹೊರಟೋದ್ರು ಅಂದಾಗ ಏನಿಲ್ಲ ಈ ಜೈಂಟ್ ವಿಲ್ ಹತ್ಬಿಟ್ಟು ನನ್ ಗರ್ಲ್ ಫ್ರೆಂಡ್ ಗೆ ನಾನು ಪ್ರಪೋಸ್ ಮಾಡೋಣ ಅನ್ಕೊಂಡಿದೀನಿ ಅಂತ ಹೇಳಿದೆ, ಅದಕ್ಕೆ ಅವರು ನನಗೆ ಜಾಗ ಮಾಡ್ಕೊಟ್ರು ಅಂತ ಹೇಳಿದ್ರೆ ಇವಳಿಗೆ ಬಕ್ಕಂತಿರುತ್ತೆ. ಇವಳ ಹತ್ರ ಟೆನ್ಷನ್ ಆಗಿದ್ರು ನೋಡ್ಬಿಟ್ಟು ಯೂರಿ ಹೇಳ್ತಾನೆ, ಏನೇ ಟೆನ್ಷನ್ ಆಗ್ಬೇಡ, ನಾನ್ ಸುಮ್ನೆ ಜೋಕಿಗೆ ಹೇಳ್ದೆ ಅಂತ. ಬಟ್ ಇವ್ನ ಎಷ್ಟೇ ಜೋಕಿಗೆ ಹೇಳಿದ್ರು ಅಲ್ಲಿ ಕೈಫರ್ ಗಂಗೆ ಎದೇನೆ ನಿಂತೋಗ್ಬಿಡ್ತೇನೋ ಆತರ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾನೆ. ಇದೇ ತರ ಇವರು ಖುಷಿಯಾಗಿ ಆ ರೈಡ್ ಕೂಡ ಸ್ಟಾರ್ಟ್ ಆಯ್ತು. ಸಿಯಾನಾಗೆ ಫೋನ್ ತಗೊಂಡು ಎಲ್ಲಾರ್ನು ಫೋಟೋಸ್ ಹಿಡಿತಾ ಇದ್ರೆ ಒಂದ್ ಕಡೆ ಹೀರೋಯಿನ್ ಬೈತಾ ಇರ್ತಾಳೆ, ಬೇಡ
ಕಣೋ ಫೋನ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಅಂತ. ಇದೇ ತರ ಮೇಲೆ ಹೋಗಿದಂದ್ರೆ ಸೆಂಟರ್ಗೆ ಮೇಲೆ ಹೋಗ್ಬಿಟ್ಟು ಆ ಜೈಂಟ್ ವೀಲ್ ಹಂಗೆ ಸ್ಟ್ರಕ್ ಆಗಿ ನಿಂತೋಯ್ತು. ಇವಳಿಗೆ ಸಖತ್ ಭಯ ಆಗೋಯ್ತಿದೆ, ನಿಲ್ ಬಂದು ನಿಂತೋಯ್ತು, ಇವಾಗ ನಾವ್ ಹೆಂಗ್ ಕೆಳಗಡೆ ಹೋಗೋದು, ಇವಾಗ್ಲೇ ಲೇಟ್ ಆಗೋಯ್ತು ಅಂತ ಅವಳು ಭಯ ಪಡ್ತಾ ಇದ್ದಾಗ ಇವಳಿ ತರ ಭಯ ಪಡ್ತಾ ಇರೋದನ್ನ ನೋಡ್ಬಿಟ್ಟು ಕೈಫರ್ ಕೆಳಗಡೆ ಇರೋರ್ಗೆ ಕಾಲ್ ಮಾಡಿ ಕೇಳಿದಾಗ ಏನಿಲ್ಲ ಸಣ್ಣ ಟೆಕ್ನಿಕಲ್ ಇಶ್ಯೂ, ಆದಷ್ಟು ಬೇಗ ರೆಡಿ ಮಾಡ್ಬಿಡ್ತಾರೆ ಅಂತ ಹೇಳಿದಾಗ ಕೈಫರ್ ಕೂಡ ಇವ್ರ ಹತ್ರ ಹೇಳ್ತಾನೆ. ಆದ್ರೆ ಹೀರೋಯಿನ್ಗೋಸ್ಕರ ಇವ್ನು ಇಷ್ಟೊಂದು ಕೇರ್ ಮಾಡಿ ನೋಡ್ತಾ ಇರೋದ್ರಿಂದ ಇವರಿಗೆ ತುಂಬಾನೇ ಬೇಜಾರಾಗುತ್ತೆ. ಸ್ವಲ್ಪ ಹೊತ್ತಲ್ಲೇ ಹೀರೋಯಿನ್ಗೆ ಅವ್ನ್ ಹ್ಯಾರಿಸ್ ಕಾಲ್ ಮಾಡ್ದ, ಎಲ್ಲಿದ್ಯಾ, ಎಷ್ಟೊತ್ತು ನಿನ್ ಮನೆಗ್ ಬರೋದಕ್ಕೆ, ನಾನು ಯಾವ ಟೈಮಿಗೆ ನೀನ್ ಮನೆಗ್ ಬರಕ್ ಹೇಳಿದ್ದು ಅಂತ ಬೈತಾ ಇರ್ಬೇಕಾದ್ರೆ ಇವಳು ಹೇಳ್ತಾಳೆ, ಹ್ಯಾರಿಸ್ ನಾನು ಇಲ್ಲೇ ಪಕ್ಕದಲ್ಲೇ ಇದೆ ಅಲ್ವಾ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್, ನಾನು ಅಲ್ಲಿದ್ದೀನಿ ಅಂದಾಗ ಏನೋ ನಮ್ಮ ಮನೆ ಪಕ್ಕದಲ್ಲಿ ಇದೆಯಲ್ಲ ಅದ ಅಂತ ಕೇಳಿದಾಗ ಇವಳು ಹೌದು ಅಂತ ಏನೋ ಹೇಳಕ್ ಬರೋಷ್ಟ್ರಲ್ಲಿ ಕೇಫರ್ಗೆ ಗೊತ್ತಾಯ್ತು ಹ್ಯಾರಿಸ್ಗೆ ಉರ್ಸ್ಬೇಕು ಅಂತ. ಜೆ ಏನು ಯಾವಾಗ ಅವನ ಹತ್ರ ಮಾತಾಡ್ಕೊಂಡು ನೀನ್ ಕಾಲ್ ಕಟ್ ಮಾಡು ನಾವ್ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಇರ್ತಾನೆ. ಜೊತೆಗೆ ಫೋನ್ ಕಿತ್ಕೊಂಡು ಜೆ ಅಲ್ಲಿ ಮುಟ್ಬೇಡ, ಜೆ ಇಲ್ಲಿ ಮುಟ್ಬಿಡ್ಬೇಡ, ಸಕ್ಕತ್ ಎಂಜಾಯ್ ಮಾಡ್ತಾ ಇದೀವಲ್ಲ ಅಂತ ಬೇಕಂತ ಹ್ಯಾರಿಸ್ಗೆ ಉರಿಸ್ತಾ ಇರ್ತಾನೆ. ಇವಳಿಗೆ ಟೆನ್ಷನ್ ಆಗೋಯ್ತು, ಯಾಕೋ ಬೇಕಂತ ಈ ತರ ಮಾಡ್ತಾ ಇದೀಯ ಅಂತ ಫೋನ್ ಕಿತ್ಕೊಂತಾಳೆ. ಇವನ್ ಇತ್ರ ಅವಳ ಜೊತೆ ಕ್ಲೋಸ್ ಆಗಿ ಆಡೋದು ನಮ್ ಇವರಿಗೆ ಇಷ್ಟನೇ ಆಗೋದಿಲ್ಲ. ಸ್ವಲ್ಪ ಹೊತ್ತಲ್ಲೇ ಫೈರ್ ವರ್ಕ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದನ್ನ ನೋಡಿ ಸಕ್ಕತ್ ಎಂಜಾಯ್ ಮಾಡ್ತಾರೆ. ಇವಳಿಗಂತೂ ತುಂಬಾನೇ ಇಷ್ಟ ಆಗೋಯ್ತು, ಹಂಗೆ ಅಡ್ಮೈರ್ ಮಾಡಿ ನೋಡ್ತಾ ಇರ್ತಾಳೆ. ಆದ್ರೆ ಇನ್ನು ಫೋನ್ ಬಂದು ಕೈಫರ್ ಕೈಲೇ ಇರುತ್ತೆ. ಮರದಾಗ ಫೋನ್ ಕೊಟ್ಬಿಡು ಅಂತ ಫೋನ್ ಕಿತ್ಕೊಳಕ್ ಹೋದ್ರೆ ಅವನು ಫೋನೇ ಕೊಡ್ತಾ ಇಲ್ಲ. ಈಗ ಟೆಕ್ನಿಕಲ್ ಇಶ್ಯೂ ಕೂಡ ಸರಿ ಹೋಯ್ತು. ಅದರಿಂದ ಈಗ ವೀಲ್ ಸ್ವಲ್ಪ ಕೆಳಗಡೆ ಬರಕ್ಕೂ ಶುರು ಆಗೋಯ್ತು ಅವ್ರು ಇರೋ ಕಂಪಾರ್ಟ್ಮೆಂಟ್. ಆದ್ರೆ ಸಡನ್ ಆಗಿ ಮೂವ್ ಆಗಿದ ತಕ್ಷಣ ಇವಳು ಅವ್ನ ಕೈಲಿರೋ ಫೋನ್ ಕಿತ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ಲಲ್ಲ, ಹೋಗಿ ಅವನ ಮೇಲೆ ಬಿದ್ಬಿಟ್ಲು. ಅದರಿಂದ ಅವನು ಹಿಡ್ಕೊಂಡ್ಬಿಟ್ಟ. ನೋಡ್ದ ನಾನು ಮತ್ತೆ ನಿನ್ನ ಹಿಡ್ಕೊಂಡ್ಬಿಟ್ಟೆ ಅಂತ ಹೇಳ್ತಾ ಇದ್ರೆ ಇವರಿಗೆ ಟೆನ್ಷನ್ ಆಗ್ತಾ ಇರುತ್ತೆ. ಅವ್ನ್ ಟೈಟ್ ಆಗಿ ಬೇರೆ ಹಿಡ್ಕೊಂಡ್ಬಿಡ್ತಾನೆ, ಬಿಡ್ತಾನೆ ಇಲ್ಲ. ಇವಳು ಬೇರೆ ಕೂಗಾಡ್ತಾ ಇದ್ದಾಳೆ, ಯೂರಿ ಸಿಯಾನ್ ಏನ್ ಇಬ್ರು ಹಂಗ್ ನೋಡ್ಕೊಂಡಿದ್ದೀರಾ, ನಾನು ಇವ್ರ ಕೈಯಿಂದ ಬಿಡಿಸ್ಲಿ, ನೋಡಿ ಹೆಂಗ್ ಟೈಟ್ ಆಗಿ ಹಿಡ್ಕೊಂಡಿದ್ದಾನೆ ಅಂತ. ಇವರಿಗೆ ಸಕ್ಕ ಟೆನ್ಷನ್ ಆಗೋಯ್ತು. ಬಿಡಿಸ್ತೀನಿ ಅನ್ನೋ ಹೆಸರಲ್ಲಿ ಅವ್ನು ಹೋಗಿ ಅವ್ರ ಹತ್ರ ಅಂದ್ರೆ ಅವ್ನ ಕೈನ ಎತ್ತಕ್ಕೆ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ವೀಲ್ ಸ್ವಲ್ಪ ಜೋರ ಕೆಳಗಡೆ ಬರೋದ್ರಲ್ಲಿ ದಪ್ಪ ಅಂತ ಅವ್ರ ಮೇಲೆನೆ ಬಿದ್ಬಿಟ್ಟ. ಈ ಮೂರು ಜನ ಒಬ್ಬರ ಮೇಲೆ ಒಬ್ಬರು ಬಿದ್ದಿರೋದನ್ನ ನೋಡ್ಬಿಟ್ಟು ಸಿಯಾನ್ಗೆ ನಗು ತಾಳಕ್ ಆಗ್ತಲ್ಲ, ಬಿದ್ದು ನಗ್ತಾ ಇರ್ತಾನೆ. ಹಂಗೆ ಈಗ ವೀಲ್ ಕೂಡ ಕೆಳಗಡೆ ಬಂದ್ಬಿಡ್ತು. ಅದನ್ನ ನೋಡ್ಬಿಟ್ಟು ಅಲ್ಲಿರೋರ್ಗೆಲ್ಲ ಸಖತ್ ಶಾಕ್. ಮುಖ್ಯವಾಗಿ ಹ್ಯಾರಿಸ್ ಅವ್ನ್ಗೆ ಸಖತ್ ಟೆನ್ಷನ್ ಆಗೋಯ್ತು. ಜಾಸ್ಪರ್ ಜೀನ್ ಮರಿಯಾನೋ ಏನ್ ಮಾಡ್ತಾ ಇದೀಯ ಅಂತ ಒಂದ್ ಜೋರಾಗಿ ಸೌಂಡ್ ಕೊಟ್ಟಿದ ತಕ್ಷಣ ಜೇಜೆಗೆ ಏನ್ ಹೇಳೋದು ಅಂತ ಗೊತ್ತಿಲ್ಲ, ಎದ್ನೋ ಬಿದ್ನೋ ಅಂತ ಹೊರಗಡೆ ಬರ್ತಾಳೆ. ಆದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಕೇಫರ್ಗೆ ತುಂಬಾ ಸಂತೋಷವಾಗಿರುತ್ತೆ. ಹ್ಯಾರಿಸ್ ನ ಉರ್ಸೋದೇ ಅವ್ನ್ಗೆ ಸಂತೋಷ. ಹಂಗೆ ಮನೆ ಕೂಡ ಬಂದ್ರು. ಹ್ಯಾರಿಸ್ಗಂತೂ ಸಖತ್ ಟೆನ್ಷನ್ ಆಗೋಯ್ತು. ನಿನ್ಗೆ ಎಷ್ಟು ಕೊಬ್ಬಿದ್ರೆ ಅವ್ರ ಜೊತೆ ಸೇರ್ಕೊಂಡು ಹತ್ರ ಹೋಗ್ತೀಯಾ, ಅದ್ರಲ್ಲಿ ಯೂರಿ ಮತ್ತೆ ಕೈಫರ್ ಜೊತೆ ಅಂತ ಬೈದಾಗ ಇವಳು ಹೇಳ್ತಾಳೆ, ಹ್ಯಾರಿಸ್ ಸುಮ್ನೆ ಬೈಬೇಡ, ನಾನು ಅಮ್ಯೂಸ್ಮೆಂಟ್ ಪಾರ್ಕ್ ಹೋಗಿದ್ದೆ ಡೇವಿಡ್ ಮತ್ತೆ ಸಿಯಾನ್ ಜೊತೆ ಅನ್ಕೊಳ್ಳದೆ ಅವ್ರು ಕೂಡ ಅಲ್ಲಿಗೆ ಬಂದ್ರು ಅಂತ ಇವಳು ನಿಜ ಹೇಳ್ತಾ ಇದ್ರೆ ಕೂಡ ಅವ್ನು ನಂಬ್ತಾ ಇಲ್ಲ. ಏನೇ ಆದ್ರೂ ಸೆಕ್ಷನ್ ಅವ್ರ ಜೊತೆ ನೀನ್ ಹೋಗಿದ್ಯಾ, ಏನಕ್ಕೆ ಹೋದೆ ಅಂತ ಹೇಳಿ ಕೂಗಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ನಿನ್ನ ಕೈಫರ್ ಜೊತೆ ನಡ್ಕೊಳ್ಳೋದು ನೋಡಿದ್ರೆ ನನ್ಗೆ ಡೌಟ್ ಬರ್ತಾ ಇದೆ, ನಿನ್ಗೇನು ಕೈಫರ್ ಮೇಲೆ ಫೀಲಿಂಗ್ಸ್ ಇದೆಯಾ ಅಂತ ಸಡನ್ ಆಗಿ ಕೇಳ್ಬಿಟ್ನಾ. ಇವಳಿಗಂತರ ಶಾಕ್ ಆಗೋಯ್ತು. ಅಷ್ಟೇ ಅಲ್ಲ, ಆತರ ಕೇಳಿದ ತಕ್ಷಣ ಇವಳಿಗೆ ಆನ್ಸರ್ ಮಾಡಕ್ಕೂ ಆಗ್ತಾ ಇಲ್ಲ. ಅವ್ನು ಇವಳು ಪಕ್ಕದಲ್ಲಿ ಇದ್ದಿದ್ದು, ಇದಕ್ಕೂ ಮುಂಚೆ ವೀಲ್ ಚೇರ್ ಅಲ್ಲಿ ಅವ್ನು ಇವಳ ಜೊತೆ ಆಟ ಆಡ್ತಾ ಇದ್ದಿದ್ದೆಲ್ಲ ನೆನಪು ಬಂದು ಹಂಗೆ ಸೈಲೆಂಟ್ ಆಗ್ಬಿಟ್ಲು. ಇವಳು ಇತರ ಸೈಲೆಂಟ್ ಆಗಿರೋದನ್ನ ನೋಡ್ಬಿಟ್ಟು ಹ್ಯಾರಿಸ್ ಬೈತಾ ಇರ್ತಾನೆ, ನೀನ್ ಸೈಲೆಂಟ್ ಆಗಿದೀಯಾ ಅಂದ್ರೆ ಹಂಗಾದ್ರೆ ನಿಜ ಇದೆ ತಾನೆ, ನಿನ್ಗೆ ಅವನಂದ್ರೆ ಫೀಲಿಂಗ್ಸ್ ಇದೆ ತಾನೆ ಅಂತ ಕೇಳಿದ್ರೆ ಇವಳಿಗೆ ಇನ್ನೂ ಕೋಪ ಬಂದ್ಬಿಡ್ತು. ನೀನ್ ತುಂಬಾ ಓವರ್ ಆಗಿ ಮಾಡ್ತಾ ಇದೀಯಾ ಹ್ಯಾರಿಸ್, ಏಂಜಲಾಗಿಂತ ನೀನ್ ತುಂಬಾ ಸ್ಟ್ರಿಕ್ಟ್ ಆಗಿದ್ಯಾ, ನನ್ಗೆ ನೀನಂದ್ರೆ ಇಷ್ಟ ಇಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಒಳಗಡೆ ಹೋಗ್ಬಿಟ್ಲು. ಆದ್ರೆ ಇವ್ನು ಇನ್ನೂ ಅಲ್ಲಿ ಬಿಟ್ಟಿದ್ ಪಾಡಿಲ್ಲ, ಅಲ್ಲೇ ನಿಂತ್ಕೊಂಡು ಲಬೋದಿಬೋ ಅಂತ ಬಡ್ಕೊಂತ ಇರ್ತಾನೆ ಅವಳನ್ನ ನೋಡಿ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ ಸ್ಲಂಬ್ ತರ ಒಂದು ಏರಿಯಾ. ಅಲ್ಲಿಗೆ ಒಂದು ಕಾರ್ ಬಂದು ನಿಲ್ಲತ್ತೆ. ಕಾರಿಂದ ಇಳಿತಿರೋದು ಬೇರೆ ಯಾರು ಇಲ್ಲ, ನಮ್ ಜೆ ಮತ್ತೆ ಡೇವಿಡ್ ಆ ಜಾಗಕ್ಕೆ ಬಂದಿರೋದು ಡೆನ್ಸಿಲ್ ನೋಡೋದಕ್ಕೋಸ್ಕರ. ಹೀರೋಯಿನ್ಗಂತೂ ಈ ಜಾಗ ಹೊಸದಾಗಿರುತ್ತೆ. ಅದೇನು ಈ ತರ ಒಂದ್ ಜಾಗದಿಂದ ನಮ್ ಡೆನ್ಸಿಲ್ ಬರ್ತಾ ಇದ್ದಾನೆ ಅಂದಾಗ ಡೇವಿಡ್ ಕೂಡ ಹೌದು ಅಂತ ಹೇಳ್ತಾನೆ. ಅಲ್ಲಿ ವಯಸ್ಸಾದವರೊಬ್ರು ಇದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಈ ತರ ಡೆನ್ಸಿಲ್ ನೋಡ್ಬೇಕಂದಾಗ ಸ್ವಲ್ಪ ತಲ್ಲ ಅವ್ನು ಕೂಡ ಜಾಗಕ್ಕೆ ಬರ್ತಾನೆ. ಏನು ನೀವೇನಕ್ಕೆ ಜಾಗಕ್ಕೆ ಬಂದಿದ್ದೀರಾ, ಹೊಸದಾಗಿದೆಯಲ್ಲ ಅಂತ ಕೇಳಿದಾಗ ಇವ್ರಿಗೆ ಆಶ್ಚರ್ಯ. ಆಕ್ಚುಲಿ ಇವ್ಳು ಕರ್ಕೊಂಡ್ ಬಂದಿರೋದೇ ಗ್ರೇಸ್ ಬಗ್ಗೆ ಮಾತಾಡ್ಬೇಕು, ಡೇವಿಡ್ ನ ಮುಂದೆ ಇಟ್ಟು ಮಾತಾಡೋಣ ಅಂತ. ಅದು ಇವ್ನಿಗೆ ಅರ್ಥ ಆಗೋಯ್ತಲ್ವಾ. ಇವ್ನು ಹೇಳ್ತಾನೆ, ಇಲ್ಲಿ ನೋಡಿ ನೀವೇನ್ ಅನ್ಕೊಂತಾ ಇದೀರಾ, ಖಂಡಿತ ಅದಾಗೋದಿಲ್ಲ, ನನ್ಗೂ ಮತ್ತೆ ಗ್ರೇಸ್ಗೆ ಸೆಟ್ ಆಗೋದೇ ಇಲ್ಲ. ನೋಡಿದ್ರಲ್ಲ ನಾನು ಎಂತ ಜಾಗದಿಂದ ಬರ್ತಾ ಇದೀನಿ ಅಂತ ನೋಡ್ತಾ ಇದ್ದೀರಲ್ವಾ, ಹಂಗಿರ್ಬೇಕಾದ್ರೆ ನಾನ್ ಹೆಂಗೆ ಗ್ರೇಸ್ಗೆ ನೋಡ್ಕೊಳಕ್ ಆಗುತ್ತೆ. ಮತ್ತೆ ಮುಖ್ಯವಾಗಿ ನಿಮ್ಗೊಂದು ಡೌಟ್ ಬರ್ಬೋದು, ನಾನು ಈ ತರ ಜಾಗದಲ್ಲಿ ಇದ್ರು ಆ HVA ಸ್ಕೂಲ್ ನನ್ಗೆ ಹೆಂಗ್ ಸೀಟ್ ಬಂತು ಅಂತ. ಅದಕ್ಕೆ ಕಾರಣ ಗ್ರೇಸ್ ಅವ್ರ ಆಂಟಿನೇ. ಅವ್ರ ಆಂಟಿ ಮನೇಲೆ ನಮ್ಮಮ್ಮ ಕೆಲಸ ಮಾಡ್ತಾ ಇದ್ರು. ಹಂಗಿರ್ಬೇಕಾದ್ರೇನೆ ಅವ್ರ ಮೂಲಕನೇ ನನ್ಗೆ ಅಲ್ಲಿ ಸೀಟು ಸಿಕ್ತು, ಹೊಸ ಬ್ಯಾಗ್ ಸಿಕ್ತು, ಫೀಸ್ ಕಟ್ಟಕ್ ಅವರೇ ದುಡ್ಡೆಲ್ಲ ಕೊಟ್ರು. ಇದಕ್ಕೆಲ್ಲ ಕಾರಣ ಗ್ರೇಸೆ. ಗ್ರೇಸ್ ಆಕ್ಚುಲಿ ನನ್ ಮೇಲೆ ನಿಜವಾದ ಒಂದು ಪ್ರೀತಿನ ಇಟ್ಟಿದ್ಲು, ನನ್ನಂದ್ರೆ ತುಂಬಾನೇ ಇಷ್ಟ ಪಡ್ತಾ ಇದ್ಲು. ಆದ್ರೆ ನಾನು ಅವಳನ್ನ ಇಷ್ಟಪಟ್ಟಿದ್ದು ನಿಜ ಅಲ್ಲ ಅಂತ ನನಗೆ ಅನ್ನಿಸ್ತು. ಯಾಕಂದ್ರೆ ನನ್ ಈ ತರ ಒಂದು ಶ್ರೀಮಂತ ಬದುಕು ಸಿಗುತ್ತೆ ಅನ್ನೋದಕ್ಕೋಸ್ಕರನೇ ಅವಳನ್ನ ಲವ್ ಮಾಡಿದೆ. ನಾನು ಈ ತರ ಇರ್ಬೇಕನ್ನೋದಕ್ಕೋಸ್ಕರನೇ ಅವಳನ್ನ ನಾನು ಲವ್ ಮಾಡಿದ್ದು. ಆದ್ರೆ ಅಂತ ಇವ್ನ್ ರಾಗ ಹೇಳಿದಾಗ ನಮ್ ಹೀರೋಯಿನ್ ಹೇಳ್ತಾಳೆ, ಅಂದ್ರೆ ಅವಳನ್ನ ನಿಜವಾಗ್ಲೂ ನೀನ್ ಲವ್ ಮಾಡ್ಬಿಟ್ಟೆ ಅಷ್ಟೇನಾ ಅಂದಾಗ ಇವ್ನ್ ಕೂಡ ಹೌದು. ಇವಾಗ ನನ್ಗೆ ಗ್ರೇಸ್ ನ ಹೆಂಗ್ ಫೇಸ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಅವಳನ್ನ ಹೆಂಗ್ ನೋಡ್ಕೊಳ್ತೀನಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇವ್ನ್ ತುಂಬಾ ಫೀಲ್ ಮಾಡಿ ಹೇಳ್ತಾನ. ಇದನ್ನೆಲ್ಲ ಗ್ರೇಸ್ ಹಿಂದ್ಗಡೆಯಿಂದ ಕೇಳಿಸ್ಕೊಂತಾನೆ ಇರ್ತಾಳೆ. ನಾನ್ ಇವಾಗ ಹೆಂಗ್ ಅವಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಈ ನಿಜ ಅವಳಿಗೆ ಗೊತ್ತಾದ್ರೆ ಅವಳೇನ್ ಅನ್ಕೊಂತಾಳೆ ನನ್ ಬಗ್ಗೆ ಅಂತ ಇವ್ಳು ಹೇಳ್ತಾ ಇರೋದನ್ನೆಲ್ಲ ಅವ್ಳು ಕೇಳಿಸ್ಕೊಂತಾನೆ ಇದ್ದಾಳಲ್ವಾ. ಅಷ್ಟೇ ಅವಳನ್ನ ನೋಡಿದ ತಕ್ಷಣ ಇವ್ನ್ಗೆ
ಶಾಕ್ ಆಗೋಯ್ತು. ಅವಳಂತೂ ಸರಿಯಾಗಿ ಬೈದೇ ಬಿಟ್ಲು. ನೀನ್ ಇಷ್ಟು ದೊಡ್ಡ ಚೀಟರ್ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ನಾನು ಯೂಸ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಇನ್ನೊಂದ್ಸತಿ ನಿನ್ ಮುಖ ನನ್ಗೆ ತೋರ್ಸ್ಬೇಡ ಅಂತ ಹೇಳಿ ಅವಳಂಗೆ ಡೆನ್ಸಲ್ ನ ಬೈದ್ಬಿಟ್ಟು ಅಲ್ಲಿಂದ ಓಡೋಗ್ತಾ ಇರ್ತಾಳೆ. ನೋಡಿದ್ರೆ ಸ್ವಲ್ಪ ಹೊತ್ತಲ್ಲೇ ಇನ್ನೂ 2-3 ಕಾರ್ ಬಂದು ನಿಂತಿದೆ. ಬೇರೆ ಯಾರು ಇವ್ರಿ ಕೈಫರು ಅಂತ ಎಲ್ಲ ಗ್ಯಾಂಗ್ ಹಂಗೆ ಬಂದು ನಿಂತಿರ್ತಾರೆ. ಇವಳ ಹತ್ರ ಕೋಪ ಮಾಡ್ಕೊಂಡು ಓಡೋಗ್ತಾರೆ. ಅದನ್ನ ನೋಡಿ ಎಲ್ಲರಿಗೂ ಸರಿಯಾದ ಶಾಕ್. ಮುಖ್ಯವಾಗಿ ಕೈಫರ್ಗೆ ಏನೋ ನಡೀತಾ ಇದೆ ಇಲ್ಲಿ ಅಂತ ಬಿಕ್ಕರ್ಸ್ಕೊಂಡ್ ನಿಂತಿರ್ತಾನೆ. ಆದ್ರೆ ಎಲ್ಲರೂ ಆ ಗ್ರೇಸ್ ಅನ್ನೋ ಹುಡುಗಿನ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ಅವಳನ್ನ ಹಿಡಿಬೇಕು ಅಂತ. ಇವ್ರಿಗೆಲ್ಲ ಗೊತ್ತು ಏನಕ್ಕೆ ಓಡ್ತಾ ಇದಾರೆ ಅಂತ, ಬಟ್ ನಮ್ ಕೈಫರ್ಗೆ ಗೊತ್ತಿಲ್ವಲ್ಲ. ಸರಿ ಎಲ್ಲರೂ ಓಡ್ತಾ ಇದಾರೆ, ನಾವು ಓಡೋಣ ಅಂತ ಅವ್ರ ಇದ್ಗಡೆ ಓಡೋಗ್ತಾ ಇರ್ತಾನೆ. ಫೈನಲ್ ಆಗಿ ಹಿಡಿದ್ರ ಇಲ್ವಾ ಅಂತ ಗೊತ್ತಾಗ್ಬೇಕಂದ್ರೆ ನಾವು ನೆಕ್ಸ್ಟ್ ಎಪಿಸೋಡ್ ವರ್ಗು ವೇಟ್ ಮಾಡ್ಬೇಕು. ಆದಷ್ಟು ಬೇಗ ನೆಕ್ಸ್ಟ್ ಎಪಿಸೋಡ್ ಅಪ್ಲೋಡ್ ಮಾಡ್ಬಿಡ್ತೀನಿ. ಮತ್ತೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ 10th ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.